ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮುಂಡಿವೆ ಕಾರ್ಯಕ್ರಮ ಶುರು ಮಾಡ್ರಿ. ಏನ್ ಮಾಡಿಸ್ತಾ ಇದೀರಾ, ಯಾರನ್ನ ಕರೆಸ್ತಾ ಇದೀರಾ? ಅದ್ಭುತವಾದ ಅಡುಗೆನ ಮಾಡಿಸಿ ನಾವೆಲ್ಲ ಕಾಯ್ತಾ ಇದೀವಿ. ಈಗ ತಾನೇ ಮದುವೆ ಆಗಿದೆ, ಅಡುಗೆ ಗೊತ್ತಿಲ್ಲ ರೀ, ಅಡುಗೆ ಕಲಿತಾ ಇದೀವ್ರಿ. ನಿಮ್ಮ ಕಾರ್ಯಕ್ರಮ ನೋಡ್ಕೊಂಡೆ ಸ್ವಲ್ಪ ಅಡುಗೆನ ಇವಾಗ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದೀವ್ರಿ ಅಂತ ನೀವು ಹೇಳ್ತಾ ಇರೋದನ್ನ ಕೇಳಿಸ್ತಾ ಇದೆ. ಓಕೆ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒನ್ ಅಂಡ್ ಓನ್ಲಿ ಆನಂದ್ ಅವ್ರು ಬಂದಿದ್ದಾರೆ. ಆನಂದ್ ಅವ್ರು ಬಂದು ಒಳ್ಳೆ ಅದ್ಭುತವಾದಂತ ಅಡಿಗೆನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸ್ತಾ ಇದಾರೆ. ನಮಸ್ಕಾರ ಆನಂದ್. ಯಾವಾಗ ಸೀರಿಯಸ್ ಆಗಿ ಹೇಳ್ತೀರಾ ಆನಂದ್? ಖುಷಿಯಾಗಿ ಮಾಡ್ತೀರಾ ಆನಂದ್? ಇವತ್ತು ಆಲೂ ಗೋಬಿ ಮಸಾಲಾ ಸರ್ ಇವತ್ತು ಮಾಡ್ತಾ ಇರೋದು. ವೆಜ್? ಹೌದು ವೆಜ್. ತುಂಬಾ ಜನ ವೆಜ್ ಎಲ್ಲ ಖುಷಿ ಆಗ್ಬಿಟ್ಟಿರ್ತಾರೆ. ವೆಜ್ ಏನದು ಎಲ್ಲೋ ಕಲರ್ ಮಾಡ್ಬಿಟ್ಟಿದ್ದೀರಾ? ಅಂದ್ರೆ ಇದು ಬಾಯ್ಲ್ ಮಾಡಿ ತಗೊಂಡ್ ಬಂದಿರೋದು. ಹೂಕೋಸು ಮತ್ತೆ ಆಲೂಗಡ್ಡೆ. ಹೂಕೋಸು ಆಲೂಗಡ್ಡೆ ಅರ್ಶಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ಓಕೆ, ಆಲೂ ಗೋಬಿ ಮಸಾಲಾ ಚಪಾತಿಗೆ, ಪೂರಿಗೆ, ರೋಟಿಗೆ ಹೌದು ಸಖತ್ತಾಗಿರುತ್ತೆ. ಇದು ಮಾಡಕ್ಕೆ ಏನೇನ್ ತಂದಿದ್ದೀರಾ? ಆಲೂ ಗೋಬಿ ಮಸಾಲಾ ಬೇಕಾಗುವ ಸಾಮಗ್ರಿಗಳು: ಹೂಕೋಸು, ಆಲೂಗೆಡ್ಡೆ, ಹಾಲು, ತೆಂಗಿನಕಾಯಿ ತುರಿ, ಟೊಮ್ಯಾಟೊ, ಧನಿಯಾ ಪುಡಿ, ದಪ್ಪ ಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲಾ, ಚಕ್ಕೆ, ಲವಂಗ, ಏಲಕ್ಕಿ, ಅರಿಶಿನ, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ, ಉಪ್ಪು, ಎಣ್ಣೆ. ಮುಗಿದೋದ್ ಕತೆ ಇಷ್ಟೊಂದು ಹಾಕಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ನಮಗೂ ಗೊತ್ತಾಗ್ತಾ ಇದೆ. ಓಕೆ, ಶುರು ಮಾಡೋಣ. ಮಾಡಕ್ಕೆ ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಈಗ ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂತೀನಿ ಇದನ್ನ. ಸ್ವಲ್ಪ ಇದ್ರಲ್ಲಿ ತೊಳಿ. ಚಕ್ಕೆ ಒಂದು ಎರಡು ಚಕ್ಕೆ, ಏಲಕ್ಕಿ ಒಂದು 3, ಓಕೆ, ಲವಂಗ ಒಂದು 4-5. ಒಂದಿಷ್ಟಕ್ಕ ಇಷ್ಟು ಎಷ್ಟು ಜನಕ್ಕೆ ಆಗುತ್ತೆ ಗ್ರೇವಿ ಇದು? ಇದು ಚಕ್ಕೆ ಒಂದು 3-4 ಜನಕ್ಕೆ ಆಗುತ್ತೆ ಸರ್. ಗಂಡ ಹೆಂಡತಿ ಇಬ್ರು ಮಕ್ಳಿಗೆ ಫ್ಯಾಮಿಲಿಗೆ ಆಗುತ್ತೆ. ಓಕೆ, ಗೋಡಂಬಿ ಸ್ವಲ್ಪ ಜಾಸ್ತಿ ಯೂಸ್ ಇಲ್ಲ, ಸ್ವಲ್ಪ ಹಾಕ್ಬೇಕಷ್ಟೇ. ಈ ಆಲೂ ಗೋಬಿ ಮಸಾಲ ಎಲ್ಲ ಫಸ್ಟ್ ಹೋಟ್ಲಿಗೆ ಹೋದ್ರೆ ತಿನ್ನಬೇಕಾಗ್ತಿತ್ತು. ಹೌದು, ಇವಾಗ ನಮ್ಮ ಕಾರ್ಯಕ್ರಮ ನೋಡಿ ಮನೇಲಿ ನೀವೇ ಮಾಡ್ಕೋಬಹುದು. ಕಾಯಿ ತುರಿ ಅಂದ್ರೆ ಇದು ಆಲೂ ಗ್ರೇವಿ ಅಲ್ಲ, ಮಸಾಲ. ಇದು ಗಟ್ಟಿಯಾಗಿರುತ್ತೆ ಅಂತ. ಮಸಾಲ ಅಂದ್ರೆ ಗಟ್ಟಿ ಇರುತ್ತೆ, ತೀರಾ ಗಟ್ಟಿ ಬರಲ್ಲ, ತೀರಾ ತೆಳುವು ಬರಲ್ಲ. ಮಸಾಲ ಚಪಾತಿ ತಿನ್ಬೋದು, ಚಪಾತಿ ಪ್ರತಿ ಒಂದಿಗೂ ಯೂಸ್ ಆಗುತ್ತೆ ಇದು. ಓಕೆ, ರುಬ್ಕೊಳ್ಳಿ. ಆಯ್ತಾ? ಆಗಿದೆ ಸರ್. ಫುಲ್ ನೈಸ್ ಆಗಿ ರುಬ್ಕೋಬೇಕಲ್ಲ? ಫುಲ್ ನೈಸ್ ಆಗಿರ್ಬೇಕು. ಓಕೆ, ಈ ನೀವು ಯಾವುದೇ ಗ್ರೇವಿ ಮಾಡಿ ಮಸಾಲ ಮಾಡಿ ಸ್ವಲ್ಪ ಅದು ಗೋಡಂಬಿ ಬಿತ್ತು ಅಂತ ಹೇಳಿದ್ರೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಆಯ್ತು. ಹೌದು ಸರ್. ಓಕೆ, ನೆಕ್ಸ್ಟ್ ಏನ್ ಕೊಡ್ಲಿ? ಫ್ರೈಯಿಂಗ್ ಪ್ಯಾನ್ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಸ್ವಲ್ಪ. ಓಕೆ, ಈರುಳ್ಳಿ ಹಾಕ್ತಾ ಇದೀನಿ. ಹಾಕಿ. ಮತ್ತೇನಂದ್ರೆ ವೆಸ್ಟರ್ನ್ ಅವ್ರು ಬೇಗ ಮಾಡ್ಕೋಬಹುದು ಇದನ್ನ. ಹೌದು ಸರ್. ನಾವು ರಾತ್ರಿನೇ ಹೆಚ್ಚೆಲ್ಲ ಇಟ್ಕೊಂಡಿತ್ತು ಅಂದ್ರೆ ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೊಳಗೆ, ಮಕ್ಳು ಸ್ಕೂಲ್ಗೆ ಹೋದ್ರೊಳಗೆ ರೆಡಿ ಮಾಡ್ಕೋಬಹುದು. ಅರ್ಜೆಂಟಿಗೆ ಇದು ಗ್ರೇವಿ ಒಂದು ಮಸಾಲೆ ರೆಡಿ ಮಾಡಿ ಚಪಾತಿನೋ ಪೂರಿನೋ ಇಲ್ಲಿ ಯಾವ್ದೋ ಒಂದು ಸ್ವಲ್ಪ ಕೆಂಪಾಗಬೇಕಿದು. ಓಕೆ, ಅಂದ್ರೆ ಜಾಸ್ತಿ ಎಣ್ಣೆಲಿ ಈರುಳ್ಳಿ ಫ್ರೈ ಮಾಡಿದ್ರೆ ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ. ಇದನ್ನ ಬೇಯಿಸಿರೋದನ್ನ ಇದಕ್ಕೆ ಎಣ್ಣೆ ಬೇಯಿಸ್ಕೊಂಡಿರುವಂತ ಆಲೂಗಡ್ಡೆ ಮತ್ತು ಹೂಕೋಸು. ಇದು ಎಣ್ಣೆಯಲ್ಲಿ ಹಾಕಿದ್ರಷ್ಟು ಇದು ಡಿಫ್ರೆಂಟ್ ಬರುತ್ತೆ. ಕಲರ್ ಚೇಂಜ್ ಆಗುತ್ತಾ? ಕಲರ್ ಅಂತಲ್ಲ, ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಷ್ಟು ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ. ಓಕೆ, ಕೆಲವರು ಏನ್ ಮಾಡ್ತಾರೆ, ಡೈರೆಕ್ಟ್ ಬಾಯ್ಲ್ ಮಾಡಿ ಡೈರೆಕ್ಟ್ ಹಾಕ್ತಾರೆ. ಓಕೆ, ಅದು ನಾರ್ಮಲ್ ಟೇಸ್ಟ್. ಅಂದ್ರೆ ಸುಮ್ನೆ ಇದು ಒಂಥರ ಡಿಫ್ರೆಂಟ್ ಇರುತ್ತೆ ಟೇಸ್ಟ್ಗಳು. ಇದೇ ಮೈನ್ ಇದರಲ್ಲಿ ಸ್ಪೆಷಲ್. ಓಕೆ, ಎಣ್ಣೆಯಲ್ಲಿ ಫ್ರೈ ಆಗಿದ ತಕ್ಷಣ ಮೇಲ್ಗಡೆ ನೋಡಿ ಈ ಸಿಪ್ಪೆ ಮೇಲೆ ಇದೆಲ್ಲ, ಹೌದು, ಅದು ಇದೇ ಒಂಥರ ಚೇಂಜ್ ಆಗಿರುತ್ತೆ, ರಫ್ ಆಗುತ್ತೆ ಸ್ವಲ್ಪ. ಟೊಮಾಟೊ ಯೂಸ್ ಮಾಡ್ತೀನಿ ಸರ್. ಓಕೆ, ಹಾಕಿ. ಓಕೆ, ಅರೆ ಒಂದೊಂದು ತರಕಾರಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾರಲ್ಲ. ಹೌದು. ಈಗ ನೋಡಿ ಇದು ಸ್ವಲ್ಪ ಇದಾಯ್ತು, ಶೈನಿಂಗ್ ಆಮೇಲೆ ನೀರಲ್ಲಿ ಬೆಂದಿರೋದ್ರಿಂದ ಸ್ವಲ್ಪ ಆಯಿಲ್ ಫ್ರೈ ಮಾಡಿದ್ರೆ ಸ್ವಲ್ಪ ಹಾರ್ಡ್ ಆಗುತ್ತೆ. ಅದೇ ಸೇಮ್ ಇದು ಮೆಥಡ್. ನೋಡಿ ಈ ತರ ಟೊಮಾಟೊ ಸ್ವಲ್ಪ ನೈಸ್ ಆಗಬೇಕು. ಓಕೆ, ಆಮೇಲೆ ಮಸಾಲೆ ಐಟಮ್ಸ್ ಹಾಕೊಳ್ಳೋಣ. ಹಾಕ್ಬಿಡಿ. ಇದು ಕ್ಯಾಪ್ಸಿಕಮ್. ಓಕೆ, ಸ್ವಲ್ಪ ಟೇಸ್ಟಿಗೆ ಅಷ್ಟೇ ಇದೆ. ಓಕೆ, ಧನಿಯಾ ಪೌಡರ್ ಎವರೆಸ್ಟ್ ಧನಿಯಾ ಪುಡಿ. ಹೌದು ಸರ್, ಒಂದು 2 ಸ್ಪೂನ್ ಎವರೆಸ್ಟ್ ಧನಿಯಾ ಪುಡಿ. ಅರಿಶಿನ ಪುಡಿ, ಎವರೆಸ್ಟ್ ಅರಿಶಿನ ಪುಡಿ. ಹೌದು, ಹಾಕಿ ಸ್ವಲ್ಪ. ಎಲ್ಲೋ ನಾವು ಮೊದಲೇ ಹಾಕಿರ್ತೀವಿ, ಅದು ಸ್ವಲ್ಪ ಗ್ರೇವಿಗೆ. ಚಿಲ್ಲಿ ಪೌಡರ್, ಎವರೆಸ್ಟ್ ಚಿಲ್ಲಿ ಪುಡಿ. ಖಾರ ಎಷ್ಟು ಬೇಕೋ ಅಷ್ಟು. ಗರಂ ಮಸಾಲ ಪೌಡರ್ ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಹಾಕ್ಬೇಕು, ಸ್ವಲ್ಪ ಅಷ್ಟೇ. ಅದ ಒಂದೊಂದು ಸ್ಪೂನಾ? ಅದೆಲ್ಲ ಧನಿಯಾ ಪೌಡರ್ ಮಾತ್ರ 2 ಸ್ಪೂನು, 2
2.5. ಯಾಕಂದ್ರೆ ಇದೇ ಕನ್ಫ್ಯೂಷನ್ ಎಲ್ಲರಿಗೂ. ಹೌದು, ಹೌದು. ಧನಿಯಾ ಪುಡಿ ಎಷ್ಟು ಹಾಕಿದ್ರು, ಖಾರದ ಪುಡಿ ಎಷ್ಟು ಹಾಕಿದ್ರು. ಧನಿಯಾ ಪುಡಿ ಎರಡರಷ್ಟು ಹಾಕಿದ್ರೆ ಅದು 1ರಷ್ಟು ಮಾತ್ರನೇ. ಬೇರೆ ಒಂದು ಸ್ಪೂನ್ ಹಾಕಿ, ಅದು 2 ಸ್ಪೂನ್ ಹಾಕಿ. ಯಾಕಂದ್ರೆ ಗರಂ ಮಸಾಲೆಗೆ ಫಸ್ಟ್ ಚಕ್ಕೆ ಲವಂಗ ಏಲಕ್ಕಿ ಕೆಲವು ಐಟಮ್ಸ್ಗಳಿಗೆ ರುಬ್ಬಕ್ಕೆ ಹಾಕಿರ್ತೀವಿ. ಹೌದು, ಹಂಗಾಗಿ ಪೌಡರ್ ಸ್ವಲ್ಪ ಅದು ಎಣ್ಣೆಲಿ ಫ್ರೈ ಮಾಡೋಕ್ಕೋಸ್ಕರ ಅದನ್ನ ಹಾಕ್ಬೇಕು. ಬರೀ ಮಸಾಲೆ ವಸ್ತು ಹಾಕ್ಬಿಡ್ತೀರಿ. ಅದೇ ಜಾಸ್ತಿ ಹಾಕಿದ್ರೆ. ಈಗ ಮಸಾಲೆ ಫ್ರೈ ಆಗಿದೆ. ಓಕೆ ಓಕೆ, ಗಟ್ಟಿ ಮಸಾಲ ಆಯ್ತಲ್ಲ? ಹೌದು. ಇವಾಗ ರುಬ್ಬಿರೋ ಮಸಾಲ ಹಾಕೋಣ. ಹೌದು ಸರ್. ಓಕೆ, ಸ್ವಲ್ಪ ನೀರು ಕೊಡಿ ಸರ್. ಸ್ವಲ್ಪ ಏನು ಬೇಕಾದಷ್ಟು ನೀರು ಕೊಡ್ತೀವಿ. ನೀರ್ಗೇನ್ರಿ ಅನಂತ್? ಹ್ಞೂ ಸಾಕು ಸರ್. ಸಾಕ? ಹೇಳಿಲ್ವಾ, ಸ್ವಲ್ಪ ಅದಕ್ಕೆ ಗೋಡಂಬಿ ಹಾಕಿದ್ರೆ ಅದ್ರ ಕಳೆನೇ ಬೇರೆ ಬಂದ್ಬಿಡುತ್ತೆ. ಸಾಲ್ಟ್ ಹಾಕ್ತೇವೆ. ಓಕೆ ಓಕೆ ಓಕೆ. ಕುದಿಬೇಕಾ ಚೆನ್ನಾಗಿ? ಇಲ್ಲ ಸರ್, ಸ್ವಲ್ಪ ಆಗ್ತದೆ. ಆಲೂಗಡ್ಡೆನ ರಾತ್ರಿನೇ ಹೆಚ್ಚಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ನೀವು ಹೇಳಿದಾಗೆ. ಹೌದು, ಬೇಗ ರೆಡಿ ಮಾಡ್ಕೋಬೋದು. ಹಾಲು ಸರ್. ಹಾಲು ಹಾಕ್ತೀರಾ? ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಓಕೆ, ಸಣ್ಣದು ಪ್ಯಾನ್ ಕೊಡಿ. ಏನು ಪುಡಿ ಮಾಡ್ತೀರಾ? ಕಸ್ತೂರಿ ಮೆಥಿ. ಅದು ಕೆಲವು ಐಟಮ್ಸ್ಗೆ ಹಂಗೆ ಹಾಕ್ಬೋದು, ಇದು ಹಂಗೆ ಹಾಕಿದ್ರೆ ಬಾಯಿಗೆ ಸಿಗುತ್ತೆ ತಿನ್ಬೇಕಾದ್ರೆ. ಸುಮ್ಮನೆ ಬೆಚ್ಚಗೆ ಇದು ಮಾಡ್ಕೊಂಡ್ರೆ ಅದು ಕಸ್ತೂರಿ ಮೆಥಿ. ಹೌದು. ಕೆಲವ್ರು ಹಿಂಗೆ ತೆಗಿತಾರೆ, ಹಿಂಗಂತ ಹಾಕ್ತಾರೆ. ಅದು ಒಣಗಿದ್ರೆ ಪರವಾಗಿಲ್ಲ, ಇದು ಹಸಿ ಇದ್ರೆ ಹಸಿ ಇದ್ರೆ ಸ್ವಲ್ಪ ಹಸಿ ಇದ್ರೆ ಹಂಗ. ಹೌದು. ಈ ಕಡ್ಡಿ ಹಂಗೆ ಕಾಣಿಸುತ್ತೆ ಗ್ರೇವಿಯಲ್ಲಿ. ಓಹೋ, ಬೇಡ ಅಂತ. ತಿನ್ಬೇಕಾದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ ಅಂತ. ನಾರ್ ಸಿಕ್ತಂಗೆ, ತೆಂಗಿನಕಾಯಿ ನಾರ್ ಸಿಕ್ತಂಗೆ ನೋಡಿ ಹೆಂಗ್ ಗ್ರೇವಿ. ಅದ್ಭುತವಾದ ಗ್ರೇವಿ ಬಿಡ್ರಿ, ಸಖತ್ತಾಗಿದೆ ಬಿಡ್ರಿ. ನೀನಪ್ಪ ಕೈಗೆ ಮಾಡ್ತಾ? ಇದು ಏನಾಗಲ್ವಾ? ಏನಾಗಲ್ಲ. ನೀವಿಗೆಲ್ಲ ತೋರಿಸಿ ಅವ್ರ ಮಲ್ಲಿ ಕೈ ಅನ್ಕೊಂಡು ಕೈಗೆ ಸುಟ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಅಷ್ಟೇ, ಫೈನಲ್ ಆಯ್ತು. ಇದು ಆಗೋಯ್ತಾ? ಅಷ್ಟೇನಾ? ಅಷ್ಟೇ ನೋಡಿ, ಪುಡಿ 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 ಆಗ್ಬಿಡುತ್ತಲ್ಲ. ಅಷ್ಟೇ. ಸ್ವಲ್ಪ ಫ್ರೈ ಮಾಡಾಕೊಂಡ್ರೆ ರುಚಿನೂ ಬೇರೆ ಇರುತ್ತೆ. ಸ್ಮೆಲ್ ನೋಡಿ. ಇವಾಗ ಮುಂಚೆ ಈ ತರ ಸ್ಮೆಲ್ ಇತ್ತು. ಬರಲ್ಲ 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 ಬರಲ್ಲ. ಗ್ರೇವಿ ರೆಡಿ ಇದೆ ಸರ್. ಓಕೆ, ರೆಡಿನಾ? ರೆಡಿ ಗ್ರೇವಿ. ಗ್ರೇವಿ ರೆಡಿನಾ? ಹ್ಞೂ, ಇಷ್ಟೇ ಸಾಕು? ಕುದ್ದಿದ್ದು ಸಾಕಾ? ಹಾಂ, ಮಸಾಲ ರೆಡಿ. ಹಾಂ, ಆಲೂ ಗೋಬಿ ಮಸಾಲ ರುಚಿಯಾಗಿದೆ ನೋಡಿ. ಯಾವ ಟೇಸ್ಟ್ ಅದ್ಭುತವಾಗಿ ಬಂದಿದೆ ಬಿಡ್ರಿ ಅನಂತ್. ಸಿಕ್ಕಾಪಡೆ ಸಖತ್ತಾಗಿ ಬಂದಿದೆ. ಆಲೂ ಗೋಬಿ ಮಸಾಲ ತುಂಬಾ ಅದ್ಭುತವಾಗಿರುವಂತ ಗ್ರೇವಿ. ಚಪಾತಿ, ಪೂರಿ, ದೋಸೆ, ಜಾಸ್ತಿ ಮಾತಾಡಿದ್ರೆ ಮುದ್ದೆ, ಇನ್ನೂ ಸ್ವಲ್ಪ ಮಾತಾಡಿದ್ರೆ ಗೀ ರೈಸು, ಎಲ್ಲದಕ್ಕೂ ಆಲ್ ಇನ್ ಒನ್. ಸಿಕ್ಕಾಪಡೆ ಈಸಿಯಾಗಿ ಮಾಡೋದು ತೋರಿಸಿದ್ದಾರೆ ಆನಂದ್ ಅವರು. ಯಾವ ರೀತಿ ಇದನ್ನ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಆಲೂ ಗೋಬಿ ಮಸಾಲ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಚಕ್ಕೆ, ಏಲಕ್ಕಿ, ಲವಂಗ, ಗೋಡಂಬಿ, ತೆಂಗಿನಕಾಯಿ ತುರಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಅರಿಶಿನ ಹಾಕಿ ಬೇಯಿಸಿದ ಹೂಕೋಸು, ಆಲೂಗೆಡ್ಡೆ ಹಾಕಿ ಮಿಕ್ಸ್ ಮಾಡಿ. ನಂತರ ಟೊಮ್ಯಾಟೊ, ದಪ್ಪ ಮೆಣಸಿನಕಾಯಿ, ಧನಿಯಾ ಪುಡಿ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಹಾಕಿ ಹುರಿದು ರುಬ್ಬಿಕೊಂಡ ಮಸಾಲ, ನೀರು, ಉಪ್ಪು, ಹಾಲು ಹಾಕಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಹುರಿದು ಪುಡಿ ಮಾಡಿಕೊಂಡ ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿದರೆ ರುಚಿಯಾದ ಆಲೂ ಗೋಬಿ ಮಸಾಲ ಸವಿಯಲು ಸಿದ್ಧ. ಓಕೆ ಅನಂತ್, ಈಗ ನಾವು ಈಟಿಂಗ್ ಸ್ಪಾಟ್ ಬಂದಿದ್ದೀವಿ. ಹೌದು ಸರ್. ಈ ಈಟಿಂಗ್ ಸ್ಪಾಟ್ ಬಂದ ತಕ್ಷಣ ನಮ್ ಕೈಗೆ ಸ್ಪೂನ್ ಬರುತ್ತೆ. ಸ್ಪೂನ್ ಬಂದ ತಕ್ಷಣ ಟೇಸ್ಟ್ ನಾವು ಮಾಡ್ತೀವಿ, ನೀವು ನಾವು ನೋಡ್ತಾ ಇರ್ತೀವಿ. ನೋಡ್ತಾರಿ. ಓಕೆ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿದೆ. ನೋಡಕ್ಕೆ ಸಖತ್ತಾಗೆ ಕಾಣ್ತಾ ಇದೆ. ಆನಂದ್ ಅವ್ರು ಮಾಡಿದ್ರೆ ತುಂಬಾ ಸಖತ್ತಾಗಿ ಇರುತ್ತೆ ಅಂತ ನಿಮ್ಗೂ ಗೊತ್ತಿದೆ, ಅದು ನನಗೂ ಚೆನ್ನಾಗಿ ಗೊತ್ತಿದೆ. ಆದ್ರೂ ಒಂದ್ಸರಿ ಇದೆ ಸರ್. ಖಾರ ಕೋಳಿ ಸ್ವಲ್ಪ ಖಾರ ಜಾಸ್ತಿನೇ ಇದೆ, ಜೋರಾಗೆ ಇದೆ. ಅದ್ರ ಟೇಸ್ಟ್ ಹೆಂಗಿದೆ? ಆಲೂಗಡ್ಡೆದು ಜಾಸ್ತಿ ಬೆಂದೂ ಇಲ್ಲ, ಜಾಸ್ತಿ ಎಣ್ಣೆ ಕರೆದೂ ಇಲ್ಲ. ಹೌದು. ಥ್ಯಾಂಕ್ ಯು ಅನಂತ್. ಥ್ಯಾಂಕ್ ಯು ಸರ್. ಇನ್ನು ಹೊಸ ಅಡುಗೆಗಳು ಸುಮಾರು ಅಡುಗೆಗಳಿದೆ ಸರ್. ಬೇಕಾದಷ್ಟು ಅಡುಗೆ ರೆಡಿ ಮಾಡ್ಕೊಳ್ಳಿ. ನಿಮ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ, ಅವರು ಕಾಯ್ತಾ ಇರ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಮುಂದೆ ಯಾರು ಬರ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಟ್ಟಾರೆ 4-5 ಜನಗಳನ್ನ ಕರೆಸ್ತಾ ಇರ್ತೀವಿ. ಚೆಫ್ ಬರ್ತಾರೆ, ಗುರೂಜಿ ಬರ್ತಾರೆ, ಆಡಿಯನ್ಸ್ ಬರ್ತಾರೆ, ಮಕ್ಕಳು ಬರ್ತಾರೆ, ಕೆಲವು ಸರಿ ಸ್ಪೆಷಲ್ ಐಟಮ್ ಮಾಡೋರು ಬರ್ತಾರೆ.
ಆಯ್ತು, ಇವಾಗ ಯಾರು ಬರ್ತಾರೆ ಮುರಳಿ ಅವರೇ? ಫಸ್ಟ್ ಅದನ್ನ ಹೇಳಿ ಅಂತ ಇದ್ದೀರಾ. ಆರೋಗ್ಯದ ಅಡುಗೆ ಹೇಳ್ಕೊಡ್ಲಿಕ್ಕೆ ಬಾಲಕೃಷ್ಣ ಗುರೂಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವ್ರನ್ನ ಕರೆಸ್ಕೊಂಡು ಅವರು ಸಾಕಷ್ಟು ಆರೋಗ್ಯದ ಬಗ್ಗೆ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಇದ್ದಾರೆ. ಗುರೂಜಿ ಅವರೇ ಬನ್ನಿ. ಗುರೂಜಿ ನಮಸ್ಕಾರ. ನಮಸ್ಕಾರ. ಗುರೂಜಿ ಏನು ಬರೀ ಕೇಳಿ ಬಂದ್ಬಿಟ್ಟಿದ್ದೀರಾ? ಏನು ಮಾಡಲ್ವ ಇವತ್ತು ನೀವು? ಒಳ್ಳೊಳ್ಳೆ ಪೇಯಗಳನ್ನ ಕೊಡೋಣ. ಹೌದಾ? ಕೋಲ್ಡ್ ಡ್ರಿಂಕ್ಸ್, ಬ್ಯೂಟಿಫುಲ್ ಕೋಲ್ಡ್ ಡ್ರಿಂಕ್ಸ್. ಓಕೆ 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 ಹೇಳಿ ಗುರೂಜಿ, ಏನ್ ತಂದಿದ್ದೀರಾ ಇವತ್ತು? ಕೊತ್ತಂಬರಿ ಪುದೀನಾ ಜ್ಯೂಸ್. ಓಕೆ. ಅಥವಾ ಒಂದು ಪೇಯ. ಇಟ್ಸ್ ಎ ಡ್ರಿಂಕ್. ಓಕೆ. ಕೊತ್ತಂಬರಿ ಪುದೀನಾ ಜ್ಯೂಸ್ ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು, ಪುದೀನಾ, ಹಸಿರು ಮೆಣಸಿನಕಾಯಿ, ಜೀರಿಗೆ, ಕಾಳು ಮೆಣಸಿನ ಪುಡಿ, ನಿಂಬೆಹಣ್ಣು, ಉಪ್ಪು. ಓಹ್, ಮೂಗಿದ ಕತೆ ಬಿಡಿ, ಚೆನ್ನಾಗಿರುತ್ತೆ. ಓಕೆ, ಮಾಡೋಣ. ಆಗಿದ್ರೆ ಮೊದಲು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡೋಣ ಗುರೂಜಿ. ಮೊದಲು ಪುದೀನಾ ಸೊಪ್ಪು ಹಾಕೋಣ. ಹಾಕಿ ಗುರೂಜಿ. ಇದಾದ್ಮೇಲೆ ಕೊರಿಯಂಡರ್, ಕೊತ್ತಂಬರಿಯ ಸೊಪ್ಪು, ಒಂದು ಸಣ್ಣ ತುಂಡು ಚೂರು ಸ್ವಲ್ಪ. ಓಕೆ. ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಮೆಣಸಿನ ಪುಡಿ, ಉಪ್ಪು, ಸ್ವಲ್ಪ ನೀರು ಹಾಕೋದು. ಆಗಿದೆ ಗುರೂಜಿ. ಹಾ. ಓ, ಫಿಲ್ಟರ್ ಮಾಡ್ಕೊಳ್ಳೋಣ. ಓಕೆ. ನಿಂಬೆ ರಸ ಇದಕ್ಕೆ ಹಿಂಡೋಣ. ಓಕೆ. ಕೊತ್ತಂಬರಿ ಪುದೀನಾ ಪೇಯ. ಓಕೆ. ಇದರ ಉದ್ದೇಶ ಹೇಳಿ ಗುರೂಜಿ. ನಾನು ಯಾಕೆ ಇದನ್ನ ತುಂಬಾ ಸಿಂಪಲ್ ಆಗಿರುತ್ತೆ ಪದೇ ಪದೇ ಹೇಳ್ಕೊಡ್ತೀನಿ ಅಂತಂದ್ರೆ, ಹೇಳಿ ಗುರೂಜಿ. ಆದಷ್ಟು ನಮ್ಮ ಹೆಣ್ಮಕ್ಳು ಮನೆಗಳಲ್ಲಿ ಕಾಫಿ, ಟೀ ಇತ್ಯಾದಿಗಳನ್ನ, ರೆಡಿಮೇಡ್ ಪ್ರಾಡಕ್ಟ್ಸ್ ಮತ್ತು ಹಾಲಿನ ಉತ್ಪನ್ನಗಳು ಎಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡಬೇಕು. ಓಕೆ. ಒಂದೊಂದು ದಿನ ಒಂದೊಂದು ಈ ತರದ ಮಕ್ಕಳಿಗೆ, ಮನೆಯಲ್ಲಿರೋರಿಗೆಲ್ಲ ಕೊಡ್ತಾ ಬಂದ್ರೆ ನಮಗೆ ತುಂಬಾ ಒಳ್ಳೇದಾಗತ್ತೆ, ಆರೋಗ್ಯ ಬರುತ್ತೆ, ಪ್ರಾಣಿಗಳಿಂದ ನಮ್ಗೆ ಆಶೀರ್ವಾದ ಸಿಗತ್ತೆ, ಅಂಡ್ ಎಲ್ಲ ರೀತಿ ಒಳ್ಳೇದಾಗುತ್ತೆ. ಓಕೆ, ಈ ತರ ಎಲ್ಲಾ ರೀತಿ ಒಳ್ಳೇದಾಗುವಂತ ಜ್ಯೂಸ್ ಅನ್ನ ಬಾಲಕೃಷ್ಣ ಗುರೂಜಿಯವರು ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕೊತ್ತಂಬರಿ ಪುದೀನಾ ಜ್ಯೂಸ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ಜೀರಿಗೆ, ಕಾಳು ಮೆಣಸಿನ ಪುಡಿ, ಉಪ್ಪು, ನೀರು ಹಾಕಿ ರುಬ್ಬಿ ಒಂದು ಲೋಟಕ್ಕೆ ಸೋಸಿಕೊಳ್ಳಿ. ನಂತರ ಇದಕ್ಕೆ ನಿಂಬೆ ರಸ ಹಾಕಿದರೆ ಆರೋಗ್ಯಕರ ಕೊತ್ತಂಬರಿ ಪುದೀನಾ ಜ್ಯೂಸ್ ರೆಡಿ ಟು ಡ್ರಿಂಕ್. ಓಕೆ ಗುರೂಜಿ, ತುಂಬಾ ಚೆನ್ನಾಗಿ ಬಂದಿದೆ ಅನ್ಕೊಂಡಿದ್ದೀನಿ. ಸ್ವಲ್ಪ ಜ್ಯೂಸ್ ಕುಡಿದು ನೋಡ್ತೀನಿ. ತುಂಬಾನೇ ಚೆನ್ನಾಗಿದೆ, ಸೌತೆಕಾಯಿ ಖಾರ ತರ ಇದೆ, ಮಿಂಟ್ ಜ್ಯೂಸ್ ತರ ತುಂಬಾ ಚೆನ್ನಾಗಿದೆ. ಓಕೆ ಗುರೂಜಿ, ಒಂದು ಪ್ರಶ್ನೆ. ಆಸ್ಟ್ರೇಲಿಯಾದಿಂದ ಒಬ್ಬರು ಬರೆದಿರುವಂತಹದ್ದು ಒಂದು ಪ್ರಶ್ನೆ ಇದು. ಅವರ ತಂದೆ ತೀರೋಗಿ 1 ವರ್ಷ ಆಗಿದೆ. ತಾಯಿ 8 ವರ್ಷದಿಂದ ಏನು ನಿರಾಸಕ್ತಿಯ ಜೀವನದಲ್ಲಿ ನಡೀತಾ ಇದ್ದಾರೆ. ಅಂದ್ರೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಏನಿಲ್ಲ, ನಾನು ಸಾಯ್ತೀನಿ ಅಂತ 8 ವರ್ಷದಿಂದ ಹೇಳ್ತಾ ಇದ್ದಾರೆ. ಕಳೆದ 1 ವರ್ಷದಿಂದ ಅವ್ರ ತಂದೆ ತೀರೋಗಿದ್ದಾರೆ. ಈ ತರ ಹೇಳಿ ನಮ್ಗೆಲ್ಲ ಒಂಥರ ಜಿಗುಪ್ಸೆ ನಮಗೆ ಬಂದ್ಬಿಟ್ಟಿದೆ. ಇದಕ್ಕೇನಾದ್ರೂ ಒಂದು ರೆಮಿಡಿ ಹೇಳಿ ನಮ್ಗೆ, ಅದು ನಿಮ್ ಕಾರ್ಯಕ್ರಮದಲ್ಲೇ ಹೇಳಿ. ನಾನು ಆಸ್ಟ್ರೇಲಿಯಾದಲ್ಲಿ ಇದ್ದೀನಿ, ನನ್ನ 2 ಬ್ರದರ್ಸ್ ಇಲ್ಲಿದ್ದಾರೆ, ಈ ತರ ಕಾರಣ ಇರೋದ್ರಿಂದ ನಾನು 2 ಬ್ರದರ್ಗಳಿಗೂ ಮದುವೆ ಆಗಿಲ್ಲ, ಏನ್ ಇದಕ್ಕೆ ರೆಮಿಡಿ ಅಂತ ಕೇಳ್ತೀನಿ. ಇದು ಟಿಪಿಕಲ್ ಸಿಂಪ್ಟಮ್ ಆಫ್ ಪೊಸೆಷನ್. ಓಕೆ. ಅಂದ್ರೆ ಒಂದು ನಮ್ಮದಲ್ಲದಂತಹ ಆತ್ಮ, ಪ್ರೇತಾತ್ಮ ನಮ್ಮನ್ನ ಸೇರ್ಕೊಂಡಾಗ ಈ ತರ ಡಿಪ್ರೆಷನ್, ಸೂಸೈಡಲ್ ಟೆಂಡೆನ್ಸಿ, ನಿರಾಸಕ್ತಿ, ಸಿವಿಯರ್ ಕೋಪ, ಏನಾದ್ರು ಒಂದು ಕೆಲಸ ಇದ್ರೆ ಮಾಡ್ಲೋ ಬೇಡೋ ಅಂತ ದ್ವಂದ್ವ ಮನಸ್ಸು, ಓಕೆ, ಸುಮ್ನೆ ಅಳೋದು, ಅವ್ರಿಗವರೇ ಮಾತಾಡ್ಕೊಳ್ಳೋದು, ಅವ್ರಿಗವರೇ ನೋಗೋದು, ಇದೆಲ್ಲ ಆಗತ್ತೆ. ಖಂಡಿತ ಇದನ್ನ ಸರಿ ಮಾಡಕ್ ಆಗತ್ತೆ. ಖಂಡಿತ ಅಂತಂದ್ರೆ 195 ಜನಕ್ಕೆ ಗ್ಯಾರಂಟಿ ಗುಣ ಆಗತ್ತೆ. ಓಕೆ. ಇದನ್ನ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಅವ್ರ ಕಡೆ ಒಂದು 3-4 ಜನ, ಅಟ್ಲೀಸ್ಟ್ ಒಂದು 2-3 ಜನ ಆದ್ರೂ ಅವ್ರ ತಾಯಿ ಮತ್ತು 2-3 ಜನ ಸಹಾಯಕರು ರೇಖಿ ಮತ್ತು ಹಿಪ್ನಾಸಿಸ್ ಅಂತ ಕಲಿಬೇಕಾಗತ್ತೆ. 3.5 ದಿವಸದ ಕ್ಲಾಸ್ ಕಲಿತು ಒಂದು ತಿಂಗಳು ಅಭ್ಯಾಸ ಮಾಡಲಿ. ಆಮೇಲೆ ನನ್ನ ಹತ್ರ ಕರ್ಕೊಂಬಂದ್ರೆ ನಾನು ಅವರಲ್ಲಿರೋ ಪ್ರೇತಾತ್ಮಗಳನ್ನ ನಿವಾರಣೆ ತೆಗೆದುಕೊಡ್ತೀನಿ. ಆಗ ಅವರು ಮೊದಲಿನ ರೀತಿ ಸರಿ ಹೋಗೋ ಸಂಭವ ಬೇಕಾದಷ್ಟಿದೆ. ಆ ಪ್ರೇತಾತ್ಮ ಅನ್ನೋದನ್ನ ತೆಗೆದಾಗ 195 ಜನಕ್ಕೆ ಹೊಸ ಜೀವನ, ಹೊಸ ಉತ್ಸಾಹ, ಹೊಸ ಚೈತನ್ಯ ತುಂಬಿರುತ್ತೆ. ದಿಸ್ ಐ ಹ್ಯಾವ್ ಸೀನ್. ಓಕೆ, ಆಸ್ಟ್ರೇಲಿಯಾ ಇರ್ತಕ್ಕಂಥ ನಮ್ಮ ಆತ್ಮೀಯ ಗೆಳೆಯರೇ, ಡೋಂಟ್ ವರಿ. ಯಾಕೆ 8 ವರ್ಷದಿಂದ ವೇಟ್ ಮಾಡಿ ನಿಮ್ಮ ಅಮೂಲ್ಯವಾದಂಥ ಸಮಯನ ವೇಸ್ಟ್ ಮಾಡ್ಕೊಂಡಿದ್ದೀರಾ? ಓ
ನೋ ಪ್ರಾಬ್ಲಮ್. 8 ವರ್ಷ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಇನ್ನೂ ವೇಸ್ಟ್ ಮಾಡಬೇಡಿ. ನಿಮ್ಮ ತಾಯಿಯ ಖಿನ್ನತೆಯ ಅನ್ನು ನಿವಾರಣೆ ಮಾಡ್ಬೋದು. ಜೊತೆಗೆ ಈ ಜ್ಯೂಸು ತುಂಬಾ ಚೆನ್ನಾಗಿದೆ. ತುಂಬಾ ಫಿಲ್ಟರ್ ಆಗ್ಬಿಟ್ಟು ಒಂಥರ ಚೆನ್ನಾಗಿದೆ, ಬೇರೆ ತರ ಇದೆ. ಖಾರ ಬಿದ್ದಿರೋದ್ರಿಂದ ನಮಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ, ಅನಿಸ್ತಾ ಇದೆ. ಚೆನ್ನಾಗಿದೆ ಗುರುಜಿ. ಆ ಸುವಾಸನೆ. ಹಾ, ಅದ್ಭುತ ಅದ್ಭುತ. ಪುದೀನ ಕೊತ್ತಂಬರಿ ಸೊಪ್ಪು ಬಿದ್ದ ಮೇಲೆ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಬಿದ್ದ ಮೇಲೆ ಅದು ಮಜಾನೇ ಬೇರೆ ಇರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಜಿ. ಓಕೆ, ಗುರುಜಿಯವರು ಒಳ್ಳೊಳ್ಳೆ ಪೇಯಗಳು, ತಂಪಾದ ಪೇಯಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಒಳ್ಳೊಳ್ಳೆ ಪೇಯಗಳನ್ನ ನಾವು ಕುಡಿತಾ ಇದ್ದೀವಿ, ಆರೋಗ್ಯನ ವೃದ್ಧಿಸ್ಕೊಳ್ತಾ ಇದ್ದೀವಿ. ನೀವು ಸಹ ನಿಮ್ಮ ಆರೋಗ್ಯನ ವೃದ್ಧಿಸ್ಕೋಬೇಕು ಅಂದರೆ ಬೇರೆ ಎಲ್ಲ ಚಟಗಳನ್ನ ಬಿಟ್ಟು ಈ ರೀತಿ ಸ್ವಾಭಾವಿಕವಾಗಿ ದೊರೆತಕ್ಕಂತಹ ಈ ವಸ್ತುಗಳಿಂದ ಮಾಡಿರ್ತಕ್ಕಂತಹ ಜ್ಯೂಸ್ಗಳನ್ನ ಕುಡಿಯೋ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳಿ ಅಂತ ಬಾಲಕೃಷ್ಣ ಗುರುಜಿಯವರು ತಿಳಿಸ್ತಾ ಇದ್ದಾರೆ. ಹಾಯ್ ಅಂಕಲ್, ನನ್ನ ಹೆಸರು ಐಶ್ವರ್ಯ. ನಾನು BD11 ನಾಗರ್ಬಾವಿಂದ ಬರ್ತಾ ಇದ್ದೀನಿ. ಅಪ್ಪ, ನಾನೇನು ಕೇಳಿಲ್ಲಪ್ಪ, ಎಲ್ಲ ಹೇಳಬೇಕು. ನಾನು ಹೇಳ್ಕೊಡ್ಬೇಕು. ನೀನು ಹೇಳ್ಕೊಂಡ್ಯಾ? ಓಕೆ, ನೋ ಪ್ರಾಬ್ಲಮ್. ಐಶ್ವರ್ಯ ಎಷ್ಟನೇ ಕ್ಲಾಸು? ನಾನು 7th ಸ್ಟ್ಯಾಂಡರ್ಡ್. 6th ಇಂದ 7th. ಇನ್ನ 6th ಅಪ್ಪ, ಇನ್ನ 7th ಹೋಗೇ ಇಲ್ಲ ನೀನು. ಓಕೆ 6th ಸ್ಟ್ಯಾಂಡರ್ಡು. ನನಗಿಂತ ಉದ್ದಾಗ್ಬಿಡ್ತೀಯ. ಮುಂದಿನ ವರ್ಷ ನೀನು 10th ಹೋದ್ರೊಳಗೆ ಇಷ್ಟು ಹತ್ರ ಇರ್ತೀಯ. ನೋಡೋಣ. ಹ್ಞೂ ಅನ್ಬೇಕು. ಓಕೆ, ಏನ್ ಮಾಡ್ತೀವಿ ನಮ್ಮ ಕಾರ್ಯಕ್ರಮದಲ್ಲಿ? ನಾನು ಚಿಕನ್ ಬರ್ಗರ್ ಮಾಡ್ತಾ ಇದ್ದೀನಿ. ಚಿಕನ್ ಬರ್ಗರ್. ಓಕೆ, ಚಿಕನ್ ಬರ್ಗರ್ ಮಾಡಕ್ಕೆ ಏನೇನು ತಂದಿದ್ಯಾ? ಚಿಕನ್ ಬರ್ಗರ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಬನ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಚಾಟ್ ಮಸಾಲ, ಅಚ್ಚ ಖಾರದ ಪುಡಿ, ಬೇಯಿಸಿದ ಆಲೂಗೆಡ್ಡೆ, ಬ್ರೆಡ್ ಕ್ರಮ್ಸ್, ಬೆಣ್ಣೆ, ಚೀಸ್, ಟೊಮ್ಯಾಟೊ ಸಾಸ್, ಉಪ್ಪು, ಎಣ್ಣೆ. ಓಹೋ, ಬರ್ಗರ್ ಅಂಗಡಿನೇ ಓಪನ್ ಮಾಡ್ಬೋದೇನೋ ಒಂದು ಅರ್ಧ ಗಂಟೆ ಬಿಟ್ರೆ. ಓಕೆ, ನೋ ಪ್ರಾಬ್ಲಮ್. ಶುರು ಮಾಡೋಣ. ಹಾ, ಏನ್ ಕೊಡಿ ನಿಮ್ಗೆ? ಒಂದು ಪ್ಯಾನ್ ಕೊಡಿ. ಪ್ಯಾನ್ ಬೇಕಾ? ಈಗ ನಾನು ಚಿಕನ್ ಹಾಕೊಂಡು. ಏನಕ್ಕೆ ಹಾಕಿ? ನೀರು ಏನು ಬೇಡ, ಸುಮ್ಮನೆ ಚಿಕನ್ ಹಾಕ್ತಾ ಚಿಕನ್ ಇದ್ದೀನಿ. ಹಾಕದ? ಕಚ್ಕೊಂಡ್ಬಿಡಲ್ಲ ಪಾತ್ರೆಗೆ? ಇಲ್ಲ ನಾನ್ ಸ್ಟಿಕ್ ಅಲ್ಲಿ ಇಟ್ಕೋಬೇಕು. ಕೈನಲ್ಲಿ ಒಂದು ಕೈಲಿ ಇಟ್ಕೋಬೇಕು. ಒಂದು ಕೈ ಇಟ್ಕೋಬೇಕು, ಒಂದು ಕೈ. ಓಕೆ, ಮನೇಲಿ ಅಡುಗೆ ಮಾಡ್ತೀಯಾ? ಮಾಡ್ತೀನಿ. ಸುಳ್ಳು ಇದೆಲ್ಲ. ಅಡ್ಗೆ ಅಂದ್ರೆ ಅಡ್ಗೆ ತರ ಅಲ್ಲ, ನಾನು ಮಾಡೋದು ಮ್ಯಾಗಿ. ಇಲ್ಲ ಐಸ್ ಕ್ರೀಮ್, ಪುಡಿಂಗ್. ಪುಡಿಂಗ್ ಗಿಡಿಂಗ್ ಮಾಡಿಂಗ? ಪುಡಿಂಗ್ ಎಲ್ಲ ಮಾಡ್ತೀಯಾ? ಹಾ, ಮಾಡ್ತೀನಿ. ಓಕೆ, ಇದಕ್ಕೋಸ್ಕರ ಕಲ್ತಿದ್ದ? ಇಲ್ಲ ಇದು ಮೊದ್ಲಿಂದಾನು ನಮ್ಮ ಮನೇಲಿ ಎಲ್ಲಾರ್ಗು ಇಷ್ಟ ಮತ್ತೆ ಇದೆ. ನೆನ್ನೆ ರಾತ್ರಿ 2 ಸರಿ ಟ್ರೈ ಮಾಡ್ತೀಯಂತೆ ಮನೇಲಿ? ಹಾ, ಟ್ರೈ ಮಾಡ್ಬೇಕಲ್ವಾ ಇನ್ನೊಂದ್ಸತಿ. ಚೆನ್ನಾಗಿ ಬಂದಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀನಿ ನಾನು. ಇಲ್ಲ ಚೆನ್ನಾಗಿ ಬರುತ್ತೆ. ಗ್ಯಾರಂಟಿನಾ? ಸೂಪರ್ ಆಗಿ ಬರುತ್ತೆ. ಸೂಪರ್ ಆಗಿ ಬರುತ್ತೆ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಯಾರ್ಯಾರಿದ್ದೀರಾ ಮನೇಲಿ? ನಮ್ಮ ಮನೇಲಿ 5 ಮೆಂಬರ್ಸ್ ಇದೀವಿ. ಯಾರ್ಯಾರು? ನಾನು, ನಮ್ಮಮ್ಮ, ನನ್ನ ತಂಗಿ, ನಮ್ಮಪ್ಪ ಮತ್ತೆ ನಮ್ಮ ಅಂಕಲ್. ಓಕೆ, ತಂಗಿ 2nd ಸ್ಟ್ಯಾಂಡರ್ಡ್. ಏನ್ ಹೆಸರು? ಲಕ್ಷ್ಯ. ನಿನ್ ಹೆಸರು ಅಂತ ಹೇಳಿದೆ? ಐಶ್ವರ್ಯ. ಓಕೆ, ಎಷ್ಟು ನಿಮಿಷ ಇದು ಈ ತರ ಫ್ರೈ ಮಾಡ್ಬೇಕಾಗುತ್ತೆ? ಇದು ಸ್ವಲ್ಪ ಆಯ್ತು. ಆಯ್ತಾ? ಏನ್ ಮಾಡ್ಬೇಕು ನೆಕ್ಸ್ಟ್? ಏನ್ ಮಾಡೋಣ? ಆಫ್ ಇದು ಮಾಡೋಣ? ಗ್ರೈಂಡ್ ಮಾಡ್ಕೋಬೇಕು. ಇದು ಕೂಲ್ ಆಗ್ಬೇಕು, ಆಮೇಲೆ ನಾವು ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಇದೊಂದೇನೆ ಕೆಲಸ? ಹೆಂಗಿವಾಗ ತಣ್ಣಗೆ ಮಾಡೋದು? ಅದು ಕೂಲ್ ಆಗುತ್ತೆ. ಎಷ್ಟೊಂದು 5 ಮಿನಿಟ್ಸ್ ಕೂಲ್ ಆಗುತ್ತಾ? ಆಯ್ತಾ? ಅಷ್ಟೇನಾ? ಓಕೆ. ಓ, ವೆರಿ ಗುಡ್. ಇದಕ್ಕೆ ಯಾಕೆ ಕೊಡ್ತೀಯಾ? ಮಿಕ್ಸಿಂಗ್ ಬೋಲ್ ಬೇಕಾ? ಇನ್ನೊಂದು ಅದೇ ತರದ್ದು ಒಂದು ಕೊಡಿ, ಕಡಾಯಿ. ಓಕೆ, ಇದೇ ಪಾತ್ರೆ ಇದೆ. ಏನು ಫ್ರೈ ಮಾಡ್ಕೊಂಡು ಈಗ ಎಣ್ಣೆ ಕೊಡಿ. ಎಣ್ಣೆ ಕೊಡ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಅಮ್ಮ ಬಿಡ್ತಾರ ಒಲೆ ಮುಂದೆ ಹೋಗು ಅಂತ? ಇಲ್ಲ, ನಮ್ಮ ಅಮ್ಮ ಆನ್ ಮಾಡ್ಕೊಡ್ತಾರೆ, ನಾನು ಮಾಡ್ತೀನಿ. ಓಕೆ, ಅಲ್ಲೇ ಇರ್ತಾರೆ. ಅಮ್ಮ ಅಲ್ಲೇ ನೋಡ್ತಾ ಇರ್ತಾರಾ? ಏನ್ ಮಾಡ್ತೀಯಾ ಏನ್ ತಿಂತೀಯಾ ಅಂತ? ತಿನ್ನೋದೆಲ್ಲ ಎಲ್ಲಾರು ಕೊಟ್ಟೆ ತಿಂತೀನಲ್ವಾ. ಓಕೆ, ಮಮ್ಮಿ ನೋಡಲ್ಲ, ಬೇರೆವೆಲ್ಲ ನೋಡ್ತಾ ಇರ್ತಾರಲ್ಲ. ಡ್ಯಾಡಿ ಏನ್ ಮಾಡ್ತಾರೆ? ಡ್ಯಾಡಿ ಬಿಸ್ನೆಸ್. ಏನ್ ಬಿಸ್ನೆಸ್ ಮಾಡ್ತಾರೆ? ಕಾಂಟ್ರಾಕ್ಟರ್. ಓಕೆ, ಅಮ್ಮ ಹೌಸ್ ಮೇಕರ್. ಇದು ಫುಲ್ ಬ್ರೌನ್ ಆಗ್ಬೇಕಾ? ಇಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನ. ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಈಗ ನಾನು ಚಿಕನ್ ಹಾಕ್ತಾ ಇದ್ದೀನಿ ಇದಕ್ಕೆ. ಓ, ವೆರಿ ಗುಡ್. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಈಗ ನಾನು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ. ಸ್ವಲ್ಪ ಗರಂ ಮಸಾಲ, ಆಮೇಲೆ ಚಾಟ್ ಮಸಾಲ. ಓಕೆ, ರೆಡ್ ಚಿಲ್ಲಿ ಪೌಡರ್. ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ
ಏನ್ ಹಾಕ್ಬೇಕು ಅಷ್ಟೇ ಲಾಸ್ಟಲ್ಲಿ ಸಾಲ್ಟ್. ಲಾಸ್ಟಿಗೆ ಬಂದ್ಬಿಟ್ರು ಅವಾಗಲೇ. ಇಲ್ಲ ಓಕೆ ಆಮೇಲೆ ಸಾಲ್ಟು, ನೀರೇನಾದ್ರು ಹಾಕ್ಬೇಕಾ? ಇಲ್ಲ ಏನು ನೀರಿಗೆಲ್ಲ ಏನಿಲ್ವಾ? ಆಮೇಲೆ ಟರ್ಮರಿಕ್ ಪೌಡರ್, ಆಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡ್ಬಿಡ ಸರಿ ಮಿಕ್ಸ್ ಆಗಿದೆ. ಆಫ್ ಮಾಡಿ. ಸಾಕಷ್ಟೇನೆ ರೆಡಿನಾ? ಇನ್ನೂ ಇಲ್ಲ ಇದೆ. ಈಗ ನಾನು ಪೊಟ್ಯಾಟೊ ಹಾಕೋತಾ ಇದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅವಾಗಲೇ. ಪೊಟ್ಯಾಟೊ ಹಾಕೋತಾ ಇದ್ದೀನಿ. ಆಫ್ ಮಾಡಾದ್ಮೇಲೆ ಹಾಕ್ಬೇಕು, ಯಾಕೆ? ಬಿಕಾಸ್ ಇದಾಗಲೇ ಬೆಂದಿರುತ್ತಲ್ಲ, ಅದಕ್ಕೆ ಸರಿ ಬೇಡ ಬೇಡ ಚೆನ್ನಾಗಿದೆ. ಇದು ವೆಜಿಟೇರಿಯನ್ ಅವರು ವೆಜಿಟೇಬಲ್ಸ್ ಹಾಕ್ಬೋದು, ಚಿಕನ್ ಇಲ್ಲದೆ ಬದಲು ಬದಲು. ಚಿಕನ್ ಬದಲು ವೆಜಿಟೇರಿಯನ್ ಅವರು ಯಾವ್ದಾದ್ರು ವೆಜಿಟೇಬಲ್ಸ್ ನ ಬೇಯಿಸಿ ಎಲ್ಲ ವೆಜಿಟೇಬಲ್ಸ್ ಅವ್ರಿಗೆ ಯಾವ್ದಾವ್ದು ಇಷ್ಟಪಡ್ತಾರೆ ಅದೆಲ್ಲ ವೆಜಿಟೇಬಲ್ಸ್ ಹಾಕೋಬೋದು. ಬೇಯಿಸ್ಕೋಬಹುದು. ಚಿಕನ್ ತಿಂದಿದ್ರು ಮಟನ್ ಹಾಕೋಬಹುದು. ಮಟನ್ ಚೆನ್ನಾಗಿರಲ್ಲ. ಓಕೆ. ಫಿಶ್ ಫಿಶಲ್ಲಿ ಹಾಕೊಳಕ್ಕಾಗಲ್ಲ. ಹಾಕೊಳಕ್ಕಾಗಲ್ಲ. ಓಕೆ ನೆಕ್ಸ್ಟ್ ಇದೀಗ ಕೂಲ್ ಆಗಬೇಕು. ಕೂಲ್ ಆಗ್ಬಿಟ್ಟು ಕೂಲ್ ಆದ್ಮೇಲೆ ನಾವು ಪ್ರಾಕ್ಟೀಸ್ ಮಾಡ್ಬೇಕಾ? ಇಲ್ಲ ಕೂಲ್ ಆಗ್ಬೇಕದು. ಕೂಲ್ ಆದ್ಮೇಲೆ ಏನ್ ಮಾಡ್ಬೇಕು? ಕೂಲ್ ಆದ್ಮೇಲೆ ಕಟ್ಲೆಟ್ ತರ ಮಾಡ್ಕೊಂಡು ಆಮೇಲೆ ಶಾಲೋ ಫ್ರೈ ಮಾಡ್ಬೇಕು. ಎಣ್ಣೆ ಇಡ್ಬೇಕಾ? ಎಣ್ಣೆ ಅಲ್ಲ, ಶಾಲೋ ಫ್ರೈ. ಶಾಲೋ ಫ್ರೈ ಮಾಡ್ಬೇಕಾ? ಓಕೆ ಈ ತರ ಉಂಡೆ ಮಾಡ್ಕೊ. ಓಕೆ ಉಂಡೆ ಮಾಡಿ ಈ ತರ ಕೈಯಲ್ಲಿ ಕಟ್ಕೋಬೇಕು. ಓಹೋ ಬನ್ಗಿನ ದಪ್ಪ ಇರೋ ಥರ ಇದೆ ಇದು. ಇಲ್ಲ ಸಣ್ಣ ಆಗುತ್ತಾ? ನೀಟಾಗಿ ಮಾಡಿ. ಓಕೆ ಈಗ ಇದನ್ನ ಬ್ರೆಡ್ ಕ್ರಮ್ಸ್ ತಗೋ. ಇದು ಈಗ ಡಿಪ್ ಮಾಡ್ಕೊಂಡು ಓಕೆ ನೋಡ್ಕೋಬೇಕು. ಹೊಡೆದೋದ್ರೆ ನೀನೇ ಜವಾಬ್ದಾರಿ. ಒಂದ್ ಬರ್ಗರ್ ತಿಂದ್ರೆ 2 ದಿನ ಊಟ ಮಾಡಂಗಿಲ್ಲ ಐಶ್ವರ್ಯ. ಯಾಕೆ? ಹೊಟ್ಟೆನೇ ಹಸಿಲ್ಲ ಗ್ಯಾರಂಟಿ. ಇಲ್ಲ ಹಸಿತಾ? ಓಕೆ. ಓಹೋ ಇದನ್ನ ಬ್ರೆಡ್ ಕ್ರಮ್ಸ್ ಡಿಪ್ ಮಾಡ್ಕೋಬೇಕು. ಬ್ರೆಡ್ ಕ್ರಮ್ಸ್ ಇಲ್ಲ ಅಂದ್ರೆ ಇದನ್ನು ರಸ್ಕ್ ಪೌಡರ್ ಮಾಡ್ಕೊಂಡು ಮಾಡ್ಕೋಬೇಕು. ಓಕೆ ತೋಸ್ ಇಡು. ಟಬಾಕ್ ಅಂತ ಹಾಕಿದ್ರೆ ಟಬಾರ್ ಅಂತ ಹೊಡೆದೋಗುತ್ತೆ. ಫ್ರೈ ಆಗ್ಬೇಕು. ಚೆನ್ನಾಗಿ ಫ್ರೈ ಆಗ್ಲಿ. ಎಷ್ಟೊಂದು 5 ಮಿನಿಟ್ಸ್ ಫ್ರೈ ಆಗ್ಬೇಕಾ? ಬೇಡ 2 ಮಿನಿಟ್ಸ್ ಸಾಕು. 2 ಮಿನಿಟ್ಸ್ ಸಾಕಾ? ಯಾಕಂದ್ರೆ ಚಿಕನ್ ಮೊದಲೇ ಬೆಂದಿದೆ ಅಲ್ಲ ಸ್ವಲ್ಪ. ಎಲ್ಲ ಬೆಂದಿದೆ ಅಲ್ವಾ, ಅದಕ್ಕೆ ಜಾಸ್ತಿ. ಆಲೂಗಡ್ಡೆ ಚಿಕನ್ 2 ಬೆಂದಿದೆ. ಮತ್ತೆ ಈರುಳ್ಳಿ ಚೆನ್ನಾಗಿ ಗ್ಯಾರಂಟಿ ಬರುತ್ತೆ ತಾನೇ ಇದು? ಬರುತ್ತೆ ಅಂಕಲ್. ನೀನ್ ನಗ್ತಾ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೀನ್ ಏನಾದ್ರು ಮುಖ ಸ್ವಲ್ಪ ಹಿಂಗಂದ್ರೆ ಕೆಟ್ಟಾಗುತ್ತೆ, ಒಡೆದಾಗುತ್ತೆ. ಆಯ್ತು. ಓಕೆ ಈಗ ಆಗಿದೆ. ಈಗ ಜಾಸ್ತಿ ಆಗೋಯ್ತು. ಓಕೆ ಬಂತಾ? ಸರಿ ಮಾಡೋಣ ಇದನ್ನ. ಇದನ್ನ ಪ್ಲೇಟ್ ಒಳಗಡೆ ಹಾಕೊಳ್ಬೇಕು. ಓಕೆ ಈಗ ಬಟರ್ ಅಲ್ಲಿ ಇದನ್ನ ರೋಸ್ಟ್ ಮಾಡ್ಕೊಂಡು. ಅಂದ್ರೆ ಇದು ಬೇಡ ಅಂತಿದ್ಯಾ ನೀನು? ಈಗ ಬಟರ್ ಹಾಕ್ಬೇಕು ಇದಕ್ಕೆ. ಹಾಕು. ಸಾಕಾ ಅಷ್ಟೇನೇನೆ? ಇನ್ನೂ ಸ್ವಲ್ಪ ಹಾಕು. ಸಾಕು. ಸಾಕಷ್ಟೇನೆ? ಒಂದು ರೋಸ್ಟ್ ಮಾಡಕ್ಕೆ ಇಷ್ಟು ಸಾಕು. ಎರಡು ಒಂದೊಂದಕ್ಕೆ ಮಾಡ್ತೀಯಾ? 4 ಮಾಡ್ಬೋದು, ಅಷ್ಟು ದೊಡ್ಡ ಹೆಂಚಿದೆ. ಹಾಕು 4 ಮಾಡ್ಬೋದು. ಹೊಸ ಮಾಡ್ಬೋದು 4. ಆಯ್ತಾ? ಹಾಕು. ಇದಾಗಿದೆ, ಆಫ್ ಮಾಡಿ ಇದನ್ನ. ಅಷ್ಟೇ ಮುಗಿತಾ ಇದೆ ಕೆಲಸ? ಆಯ್ತಾ? ಆಯ್ತು. ಆಮೇಲೆ ಈಗ ನಾನು ತಗೊಂಡ್ಬಿಟ್ಟು ಹುಷಾರು ಬನ್ ತಗೊಂಡು ಈಗ ಇಡ್ತಾ ಇದ್ದೀನಿ ಈ ತರ. ಓಕೆ. ಆಮೇಲೆ ಆನಿಯನ್ ಒಂದು ಆನಿಯನ್ ಮತ್ತೆ 1 ಟೊಮ್ಯಾಟೊ. ಓಕೆ. ಇದನ್ನ ಹಾಕೋದಿಲ್ವಾ ನೀನು? ಚೀಸು? ಒಂದು ಚೀಸ್ ಇಲ್ಲ. ಚೀಸ್ ಹಾಕ್ತೀನಿ. ಅಯ್ಯೋ ಐಶ್ವರ್ಯ, ಕನ್ಫ್ಯೂಷನ್ ಐಶ್ವರ್ಯ. ಇಲ್ಲ ಅದ್ರ ಮೇಲೆ ಅದಿಲ್ಲ ಚೀಸ್ ಇದೆ. ಕೆಲವು ಸ್ವಲ್ಪ ಬಿಸಿ ಇದ್ದಾಗ ಸ್ವಲ್ಪ ಕರಗಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಓಕೆ ಅದು ಇನ್ನೊಂದು. ಈಗ ಟೊಮ್ಯಾಟೊ ಸಾಸ್ ಹಾಕ್ತಾ ಇದ್ದೀನಿ. ಹಾಕು. ಓಕೆ ರೆಡಿ ಆಯ್ತಾ? ಇದಕ್ಕೆ ಟೊಮ್ಯಾಟೊ ಸಾಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ. ಆಮೇಲೆ ಈ ತರ ಒಂದು ಬರ್ಗರ್ ರೆಡಿ ಆಯ್ತು. ಈಗ ರೆಡಿ ಟು ಈಟ್ ಯಮ್ಮಿ ಬರ್ಗರ್. ಇವಾಗಲೇ ನಕ್ಕಿ ನೀನು ಅವಾಗಿಂದ. ಐಶ್ವರ್ಯ
ಅವಾಗಲಿಂದ ಫುಲ್ ಸೀರಿಯಸ್ ಅದು ಬರ್ಗರ್ ಆಗುತ್ತೋ ಇಲ್ಲ, ಹಪ್ಪಳ ಆಗ್ಬಿಡುತ್ತೋ ನಿಪ್ಪಟ್ಟು ಆಗ್ಬಿಡುತ್ತೋ ಅಂತ ಫೈನಲ್ ಆಗಿ ಒಂದು ಬರ್ಗರ್ ಆಗಿದೆ. ನೋ ಪ್ರಾಬ್ಲಮ್. ನಾಗರಬಾವಿಯಿಂದ ಬಂದಂತ ಐಶ್ವರ್ಯ ಅವರು ಯಾವ ರೀತಿ ಈ ಚಿಕನ್ ಬರ್ಗರ್ನ ಮಾಡೋದು ನಿಮ್ಗೆ ಹೇಳ್ಕೊಡ್ತಾರೆ. ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿಕನ್ ಬರ್ಗರ್ ಮಾಡುವ ವಿಧಾನ: ಒಂದು ಬಾಣಲೆಗೆ ಚಿಕನ್ ಹಾಕಿ ಬಾಡಿಸಿ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿಕೊಂಡ ಚಿಕನ್, ಗರಂ ಮಸಾಲ, ಚಾಟ್ ಮಸಾಲ, ಅಚ್ಚ ಖಾರದ ಪುಡಿ, ಉಪ್ಪು, ಬೇಯಿಸಿದ ಆಲೂಗೆಡ್ಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾದ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಉಂಡೆಗಳನ್ನಾಗಿ ಮಾಡಿ ಬ್ರೆಡ್ ಕ್ರಮ್ಸ್ ನಲ್ಲಿ ಅದ್ದಿ ಶಾಲೋ ಫ್ರೈ ಮಾಡಿ ಕಟ್ಲೆಟ್ ತಯಾರಿಸಿಕೊಳ್ಳಿ. ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಕಟ್ ಮಾಡಿದ ಬನ್ ಇಟ್ಟು ಬಿಸಿ ಮಾಡಿ. ಇದರ ಮೇಲೆ ತಯಾರಿಸಿಕೊಂಡ ಚಿಕನ್ ಕಟ್ಲೆಟ್, ಚೀಸ್, ಈರುಳ್ಳಿ, ಟೊಮ್ಯಾಟೊ ಸಾಸ್ ಹಾಕಿ ಮುಚ್ಚಿದರೆ ಚಿಕನ್ ಬರ್ಗರ್ ರೆಡಿ ಟು ಈಟ್. ಹೇಗಿದೆ ನೋಡ್ಲಾ? ಒಂದ್ ನಿಮಿಷ. ಥ್ಯಾಂಕ್ ಯು ಅಂಕಲ್ ವೆರಿ ಮಚ್ ನನ್ಗೆ ಹೆಲ್ಪ್ ಮಾಡಿದ್ಕೆ ನೀವು. ಓ ಸಖತ್. ಇವೆಲ್ಲ ಡೌಗಳು ಬೇಕಾಗಿಲ್ಲಪ್ಪ. ಇಲ್ಲ ಇಲ್ಲ uncle. ಇಲ್ಲ ನಿಜವಾಗ್ಲೂ ಹೇಳ್ತಾ ಇರೋದು. ನೋಡ್ಬೇಕು, ನೋಡಿದ್ರೆ ಇವೆಲ್ಲ ಹೇಳ್ಬೋದು. ಓಕೆ, ಏನೇ ಚೆನ್ನಾಗಿ ಮಾಡ್ತೀಯಾ? ಸೂಪರ್ ಆಗಿ ಮಾಡಿದೀನಿ. ಗ್ಯಾರಂಟಿನಾ? ಚೆನ್ನಾಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬಾರ್ದು. ಇಲ್ಲ ಉಪ್ಪು ಜಾಸ್ತಿ ಆಗಿದೆ, ಖಾರ ಜಾಸ್ತಿ ಇಲ್ಲ ಇದೆ, ಕರೆಕ್ಟ್ ಆಗಿರುತ್ತೆಲ್ಲ. ಅಕಸ್ಮಾತ್ ನಾನು ಹೇಳಿದ್ರೆ ನೋಡೋಣ. ಅಳಬಾರ್ದು. ಇಲ್ಲ ನಗ್ತಾ ಇರ್ತೀನಿ. ನಿನ್ಗೊಂದು ನನ್ಗೊಂದಾ? ಇಲ್ಲ ಎರಡು ನಿಮ್ಗೇನೆ. ಇದೆಲ್ಲ ಬೇಕಾಗಿಲ್ಲ, ಗೊತ್ತಿಲ್ಲ. ಇಲ್ಲ ನಂಗೆ ಬಾಯಿಲ್ಲ ನೀರು ಬರ್ತಾ ಇದೆ, ನೋಡ್ತಾ ಇಲ್ಲ, ಇದ್ದೀನಿ ಇಲ್ಲ. ಅವಾಗಿಂದ. ಓಕೆ, ಫಸ್ಟ್ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಅಯ್ಯೋ ಇಷ್ಟೊಂದು ನಾನು ಹೇಳಿದಲ್ಲ, ಇವತ್ತು ಇದನ್ನೇನ ತಿಂದ್ರೆ ಒಂದು ಪೂರ್ತಿ ನಾಳೆ ಮತ್ತೆ ನಾಳಿದ ಮಧ್ಯಾಹ್ನ ಊಟ ಮಾಡ್ಬೇಕಾಗುತ್ತೆ. ನನ್ನ ಬಾಯಿ ಅಂತ ಹಿಡಿಯಲ್ಲ. ಇಟ್ಕೊಳ್ಳಿ. ನೋಡಿದ್ರೆ ಸೂಪರ್ ಆಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲ ಪರವಾಗಿಲ್ಲ, ನೀವು ಪರವಾಗಿಲ್ಲ, ಎರಡು ಇದೆಯಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ಯಾ ಥ್ಯಾಂಕ್ ಯು ಅಂತ ಹೇಳ್ತೀನಿ ಅನ್ಕೊಂಡಿದ್ಯಾ? ನೀನ್ ತಿಂದಿಲ್ಲ, ಏನು ಅನಿಸ್ತು? ಚೆನ್ನಾಗಿದೆ ಅನಿಸ್ತು. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ಯಾ, ಸಖತ್ತಾಗಿ ಬಂದಿದೆ. ಫಸ್ಟ್ ನಿಮ್ಮ ಚಿಕ್ಕಿಗೆ ಥ್ಯಾಂಕ್ಸ್ ಹೇಳು. ಓಕೆ, Thank ಪಾಪ ರಜಾ ಹಾಕಿ ನಿನ್ನ ಕರ್ಕೊಂಡ್ ಬಂದಿದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗೃಹ ವೈಭವ್ ಯುವರ್ ಫ್ಯಾಮಿಲಿ ಶಾಪ್ ಇವರು ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಐಶ್ವರ್ಯ. ಹೇಳಿದ್ನಲ್ಲ, ಮಕ್ಳಿಗೆ ಏನು ಇಷ್ಟ ಅದನ್ನೇ ಮಾಡ್ತಾರೆ. ಮಾಡೋ ಇಂಟ್ರೆಸ್ಟ್ ತುಂಬ ಇಂಪಾರ್ಟೆಂಟು. ಮನೇಲಿ ಸ್ವಲ್ಪ ಪ್ರೋತ್ಸಾಹ ಸಿಕ್ಕಿದ್ರೆ ಅದ್ಭುತವಾಗಿ ಅಡುಗೆಗಳನ್ನ ಅವರೇ ಮಾಡ್ಕೊಳ್ತಾರೆ. ಆದರೆ ಸ್ವಲ್ಪ ಫ್ರೀ ಬಿಡ್ರಿ ಅವ್ರಿಗೆ, ಮಾಡ್ಕೊಳ್ಳಿ ಅಂತ ಬಿಡಿ, ಏನಾಗಲ್ಲ. ಅರೆ ಪಕ್ಕದಲ್ಲಿ ನೀವು ಇರಿ, ಒಲೆ ಮುಂದೆ ಬಿಡೋ ಸ್ವಲ್ಪ ಡೇಂಜರ್ನೇನೆ. ಆದರೂ ಇದು ಮಾಡಬೇಡ, ಅದು ಮಾಡಬೇಡ, ಇದು ತಿನ್ಬೇಡ, ಅದು ತಿನ್ಬೇಡ ಅಂತೀರ. ಅವ್ರು ಏನು ತಿಂತಾರೆ? ಆಮೇಲೆ ತಿರ್ಗಾ ಬರ್ಗರ್ ತಿಂತಾರೆ ಅಷ್ಟೇ. ಅದಕ್ಕೆ ಸ್ವಲ್ಪ ಮಾಡೋಕ್ಕೆ ಅವಕಾಶ ಕೊಡಿ. ತುಂಬ ಚೆನ್ನಾಗಿದೆ ಬರ್ಗರು, ಮಾಡಿರುವಂಥ ಸಿಸ್ಟಮ್ ಕೂಡ ಚೆನ್ನಾಗಿತ್ತು. ನಮಸ್ಕಾರ ಮೇಡಮ್. ನಮಸ್ಕಾರ ಮುರಳಿಯವರೇ. ಓಕೆ ಸುಚಿತ್ರಾ, ಏನು ಮಾಡ್ತಾ ಇದ್ದೀರಾ ಇವತ್ತು ಸ್ಪೆಷಲ್ಲು? ಇದು ಫಟಾಫಟ್ ರೌಂಡು. ಹೌದು. ಸೊ ಫಟಾಫಟ್ ಅಂತ ಎಗ್ ಕರಿ. ಏನು ಎಗ್ ತೆಗೆದು ತಲೆ ಮೇಲೆ ಎಸೆಂಗಿದೆಯಾ? ಹೌದು, ಫಟಾಫಟ್ ಅಂತಾನೆ ಆಗುತ್ತೆ. ಚೆನ್ನಾಗಿರುತ್ತಾ? ಚೆನ್ನಾಗಿದೆ. ಎಲ್ಲರೂ ತಿನ್ಬೋದಾ? ಮತ್ತೆ ಇನ್ಯಾಕ ತಡ, ಏನೇನು ತಂದಿದ್ದೀರಾ ಹೇಳ್ರಿ? ಎಗ್ ಕರಿ ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ತೆಂಗಿನಕಾಯಿ ತುರಿ, ತುಪ್ಪ, ಉಪ್ಪು. ಇಷ್ಟಿದ್ರೆ ಸಾಕಾ? ಶುರು ಮಾಡುವ. ಏನು ಕೊಡ್ಲಿವ ನಿಮಗೆ? ಫಸ್ಟ್ ಒಂದು ಕಡಾಯಿ ಕೊಡಿ. ಕಡಾಯಿ ಕೊಟ್ಬಿಡ್ಲಾ? ಕರಿ ಮಾಡೋದು ಒಂದೇ ಕಡಾಯಿ ಸಾಕಲ್ವಾ? ಯಾಕಂದ್ರೆ ತುಂಬಾ ಕಡೆ ತುಂಬಾ ತರ ಈ ಮೊಟ್ಟೆ ಸಾರನ್ನ ಮಾಡ್ತಾರೆ, ಡಿಫ್ರೆಂಟ್ ವೆರೈಟೀಸ್ ಮಾಡ್ತಾರೆ, ಡಿಫ್ರೆಂಟ್ ಮಸಾಲೆ. ಎಸ್, ಇದು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದೆ, Okay. ಮತ್ತೆ ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ಹಂಗಂತೀರಾ? ಬೇಗ ಆಗ್ಬೇಕು. ಬೇಗ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರ್ಬೇಕು, ಮುದ್ದೆಗೂ ಹೌದು. ಚೆನ್ನಾಗಿರ್ಬೇಕು, ಚಪಾತಿಗೂ ಅದ್ಭುತವಾಗಿರ್ಬೇಕು. ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಓಕೆ, ಆಲ್ ಇನ್ ಒನ್ ಮೊಟ್ಟೆ ಸಾರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇಲ್ಲಿ ನಾನು ಆಯಿಲ್ ಯೂಸ್ ಮಾಡಲ್ಲ ಇದಕ್ಕೆ, ಈ ಎಗ್ ಕರಿಗೆ ಫುಲ್ ತುಪ್ಪನೇನಾ? ತುಪ್ಪನೇ ಹಾಕ್ಬೇಕು. ಹೋಗಿದೋಯ್ತು ನಮ್ ಕತೆ. ಕ್ಯಾಲರೀಸ್ ಕೌಂಟ್ ಮಾಡೋರು ಆಯಿಲ್ ಹಾಕೋಬಹುದು. ಓಕೆ, ಕ್ಯಾಲೋರೀಸ್ ಕೌಂಟ್ ಮಾಡೋರು ಮೊಟ್ಟೆ ಹಾಕೊಳಕ್ಕಾಗಲ್ಲ. ಮೊಟ್ಟೆ ಹಾಕೋಬಹುದು, ಇದಕ್ಕೆ ಹಾಕೋಬೋದಾ? ಇಟ್ಸ್ ಹೆಲ್ದಿ ಹಂಗಂತೀರಾ? ಓಕೆ ಓಕೆ, ಹಾಕೋಬೋದಾ? ಹಾಕೊಳ್ಳಿ. ತುಪ್ಪ ಕಾಯ್ದಿದೆ. ಈರುಳ್ಳಿ ಸ್ವಲ್ಪ ಜಾಸ್ತಿ, ಈರುಳ್ಳಿ ಇದಕ್ಕೆ. ಓಕೆ, ಬ್ರೌನ್ ಆಗ್ಬೇಕಾ? ಏನ್ ಬೇಕಾಗಿಲ್ಲ, ಸ್ವಲ್ಪ ಸ್ವಲ್ಪ ತುಪ್ಪ ಬೇಕಾ? ಸ್ವಲ್ಪ ಇದು ಹಾಕ್ತಾ ಇರ್ಲಿ. Okay. ಅಷ್ಟ್ರಲ್ಲಿ ತೆಂಗಿನಕಾಯಿ ರುಬ್ತೀನಿ. ರುಬ್ಕೊಳ್ಳಿ. ಇದಕ್ಕೆ ಜಾಸ್ತಿ ತೆಂಗಿನಕಾಯಿ ಬೇಡ, ಸ್ವಲ್ಪ ಅಷ್ಟೇ. ಕಾಯಿ ಡೈರೆಕ್ಟ್ ಆಗಿ ಯೂಸ್ ಮಾಡೋದು ಬೇಡ ಅನ್ನೋರು ಕೋಕೋನಟ್ ಮಿಲ್ಕ್ ಹಾಕೋಬಹುದು, ಹಾಲು ತೆಗೆದು ಹಾಲು ಸಹ ಹಾಕೋಬಹುದು. ಓಕೆ, ಗ್ರೇವಿ ಬರ್ಬೇಕಲ್ಲಪ್ಪ. ಗ್ರೇವಿ ಹೆಂಗ್ರಿ ಬರುತ್ತೆ? ಇದೊಂಥರ ನಿಮ್ಗೆ ಕರಿ ನೀವು ಯೂಶಲಿ ತಿಕ್ಕಾಗಿ ತಿಂದಿರ್ತೀರಾ, ಹೌದು. ಇದು ತಿಕ್ಕಾಗಿ ಬರಲ್ಲ. ನೀರಾಗಿರುತ್ತಾ? ನಾನ್ ಮಾಡ್ತಾ ಇರೋದು ಕರಿ ಹೌದೇನೋ? ತೆಳುಗಿರುತ್ತೆ, ತೆಳು ಸಾರು. ಓಕೆ,
ಸಾಕಿಷ್ಟು, ಸಾಕಾ? ಸ್ವಲ್ಪ ಆದ್ರೆ ಸಾಕು. ಓಕೆ, 4 ಮೊಟ್ಟೆ ಹಾಕ್ತಾ ಇದ್ದೀರಾ? ಎಷ್ಟು ಜನ ತಿನ್ಬೋದ್ರಿ? 4 ಜನ, ಒಬ್ರಿಗೊಂದು ಮೊಟ್ಟೆ. ಓ, ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ. ಇದನ್ನ ಫೈನ್ ಪೇಸ್ಟ್ ಮಾಡ್ಕೊತೀನಿ. ಮಾಡ್ಕೊಳ್ಳಿ. ಆಯ್ತಾ ಮೇಡಮ್? ಬನ್ನಿ. ಈರುಳ್ಳಿ ಕೆಂಪಾಗಿದೆ. ಕೆಂಪಾಗಿದೆ. ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ, ಮತ್ತೆ ಹಸಿಮೆಣಸಿನಕಾಯಿ ಯೂಸ್ ಮಾಡ್ತೀನಿ. ಖಾರ ಇರುತ್ತಾ ಇರಲ್ವಾ? ಖಾರ ಇರುತ್ತೆ, ಇರುತ್ತಾ? ನೋಡಿ ಹಾಕೋಬೇಕು. ಓಕೆ, ಖಾರ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಖಾರ ಹಾಕೋಬಹುದು. ಓಹೋ, ಆಮೇಲೆ ರೆಡ್ ಚಿಲ್ಲಿ ಪೌಡರು ಓಕೆ 1 ಸ್ಪೂನ್ ಹಾಕ್ತೀನಿ. ಧನಿಯಾ ಪೌಡರ್ 1 ಸ್ಪೂನ್. ಓಹೋ, ಗರಂ ಮಸಾಲ 1 ಸ್ಪೂನ್. ಮತ್ತೆ ಇನ್ನೊಂದು ನೋಡಿ ಅವರೇ, ನಾವಿಲ್ಲಿ ಜಿಂಜರ್ ಗಾರ್ಲಿಕ್ ಯೂಸ್ ಮಾಡ್ತಾ ಇಲ್ಲ. ವೆರಿ ಗುಡ್. ಅದು ಹಾಕ್ತಾ ಇದ್ರೆ ಸಾರು ಚೆನ್ನಾಗಿರ್ತಪ್ಪ. ಅದಕ್ಕೆ ಹೇಳಿದ್ದು ಡಿಫ್ರೆಂಟ್ ಆಗಿರುತ್ತೆ ಅಂತ. ಓಕೆ, 1/4 ಚಮಚ ಅರಿಶಿನ ಪುಡಿ. ವೆರಿ ಗುಡ್. ಸ್ವಲ್ಪ ಮಸಾಲೆಗಳು ಫ್ರೈ ಆಗಬೇಕು. ಓಕೆ, ಇನ್ನು ಫ್ರೈ ಆಗ್ಬೇಕಾ? ಈಗ ಹಾಕಿದೀವಲ್ಲ ಗರಂ ಮಸಾಲ, ಹೌದು. ಸ್ಲೋ ಫ್ಲೇಮ್ ಇರಲಿ. ಓಕೆ. ಕೋಕೋನಟ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಓಹೋ, ಕೋಕೋನಟ್ ಮಿಲ್ಕ್ ಸಹ ಹಾಕೋಬಹುದು ಇದಕ್ಕೆ. ಹೌದು, ಒಂಥರ ಚೇಂಜ್ ಆಗೇನೋ ಬರ್ತಾ ಇದೀರಿ. ಕಲರು ಸಖತ್ತಾಗಿದ್ದೀರಿ. ಹಾಕ್ರಿ. ಉಪ್ಪು ಬೇಕಾಗಷ್ಟು ಉಪ್ಪು. ಓಕೆ, ಕುದಿ ಬರ್ಬೇಕಲ್ವಾ ಇದು? ಚೆನ್ನಾಗಿ ಕುದಿ ಬರ್ಬೇಕು. ಈ ಮಸಾಲೆಗಳು ಬೆಂದ ಮೇಲೆನೆ ಮೊಟ್ಟೆನ ಹಾಕ್ಬೇಕು. ಯಾಕಂದ್ರೆ ನಾವು ಮೊಟ್ಟೆ ಹಾಕಿದ್ಮೇಲೆ ತಿರ್ಗ್ಸಕ್ ಆಗೋದಿಲ್ಲ, ಮೊಟ್ಟೆ ಒಡೆದೋಗುತ್ತೆ. ಕರೆಕ್ಟ್. ಮೊಟ್ಟೆ ಹಾಕ್ತೀರಾ ಅಂದ್ರೆ ಮೊಟ್ಟೆ ಬೇಯಿಸ್ಬೇಕಾ? ಇಲ್ಲ, ಏನ್ ಬೇಡ, ಹಾಗೆ ಹಾಕ್ತೀನಿ. ಓಕೆ, ಮೊಟ್ಟೆ ಹಾಕಿದ್ಮೇಲೆ ತಿರುಗಿಸ್ಬಾರ್ದು, ಹಂಗೆ ಇರುತ್ತೆ. ಹಾಗಾಗಿ ಸಿಗ್ಬೇಕು ನಮ್ಗೆ ಒಂದೊಂದು ಮೊಟ್ಟೆ. ಒಬ್ಬರಿಗೆ ಒಂದು ಮೊಟ್ಟೆ, ಒಂದು ಗ್ರೇವಿ ಬರ್ಬೇಕು ಆ ರೀತಿ. ಇರುತ್ತಲ್ಲ ಈಗ ಅದಕ್ಕೆ ಮೊದ್ಲೇನೆ ನಾವು ಇದೇನಿದೆ ಮಸಾಲೆ ಪದಾರ್ಥಗಳು ಚೆನ್ನಾಗಿ ಬಾಯ್ಲ್ ಆಗ್ಬೇಕು, ಕುದಿ ಬರ್ಬೇಕು. ಅದು ಚೆನ್ನಾಗಿ ಬೆಂದ ಮೇಲೆ ಮೊಟ್ಟೆ ಹಾಕ್ಬೇಕು. ಓಕೆ ಸುಚಿತ್ರಾ, ಏನಾಯ್ತ್ರಿ ಪರಿಸ್ಥಿತಿ? ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಹಾಕ್ರಿ. ಈಗ ಮೊಟ್ಟೆ ಹಾಕ್ತಾ ಇದೀನಿ. ಅಷ್ಟೇನಾ? ಮೊಟ್ಟೆನ ಹಾಗೆ ಹಾಕ್ಬಿಟ್ಟು ಬಿಟ್ಬಿಡೋದು. ನೋ ಟಚಿಂಗ್. ನೋ. 4 ಜನ ತಿನ್ಬೋದೇನ್ರಿ ದಿನ ಸುಚಿತ್ರಾ? 4 ಮೊಟ್ಟೆ. 4 ಮೊಟ್ಟೆ ಲೆಕ್ಕ. ಒಬ್ರಿಗೆ 2 ಅಂದ್ರೆ ಇಬ್ಬರೇ ತಿನ್ನಕ್ಕಾಗದೆ. ಒಬ್ರಿಗೊಂದೇ. ಒಬ್ರಿಗೊಂದೇನಾ? 4 ಮೊಟ್ಟೆ ಬಿಟ್ಟಿದೀವಿ, ಏನು ಕಾಣ್ತಾ ಇಲ್ವಲ್ಲ ಸುಚಿತ್ರಾ? ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡೋಣ. ಕೊಟ್ಟೆ ಮೊಟ್ಟೆ ಬೇಯಷ್ಟು ಟೈಮ್ ಅಷ್ಟೇ, ಇನ್ನ ಸ್ವಲ್ಪ ಜೋರ್ ಮಾಡಿ. ಮಸಾಲೆ ಎಲ್ಲ ಬೆಂದಿದೆ, ಮೊಟ್ಟೆ ಬೇಯಬೇಕಷ್ಟೇ. ಮೊಟ್ಟೆ ಹಾಗೆ ಹಾಕೋದ್ರಿಂದ ನಾವು ಇವನ್ ಅದಕ್ಕೂ ಚೆನ್ನಾಗಿ ಇಟ್ಕೊಳ್ಳುತ್ತೆ ಮಸಾಲೆ. ನೋಡ, ಕ್ಲೋಸ್ ಮಾಡೋಣ. ಮೊಟ್ಟೆ ಹಾಕಿದ್ಮೇಲೆ ನಾನು ಹೇಳಿದಾಗೆ ತಿರುಗಿಸ್ಬಾರ್ದು. ಮೊಟ್ಟೆಗಳು ಹಾಗಾಗಿ ಇರುತ್ತೆ, ವೈಟ್ ಇರುತ್ತೆ, ಸ್ವಲ್ಪ ಬಿಟ್ಕೊಂಡಿರುತ್ತೆ. ಬಟ್ ಹಂಗೆ ಒಂದೊಂದು ಫುಲ್ ಎಗ್ ಸಿಗುತ್ತೆ ನಿಮಗೆ ತಿನ್ನೋದು. ಹಾಕಿ ನೋಡೋಣ. ಓಹೋ, ಈಗೆಲ್ಲ ಹಂಗೆ ಇದೆಯಲ್ರಿ ಸುಚಿತ್ರಾ? ನೋಡಿ ಅವ್ರಿಗೆ ಫಟಾಫಟ್ ಎಗ್ ಕರಿ, ಫಟಾಫಟ್ ಅಂತ ತಿಂದು ನೋಡಿ ಹೇಳಿ. ಫಟಾಫಟ್ ಅಂತ ತಿನ್ನೋದೇನೇನೆ ನೋಡೋದೇನೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತ್ರಾ ಅವ್ರು ಬಂದು ಅದ್ಭುತವಾಗಿರುವಂತಹ ಒಂದು ಮೊಟ್ಟೆಯ ಸಾರು ಎಗ್ ಕರಿನ ಮಾಡಿ ತೋರಿಸಿದ್ದಾರೆ. ಫಟಾಫಟ ಮಾಡೋದು 10 ನಿಮಿಷಕ್ಕೆ ಮಾಡ್ಬೋದು ಅಂತ ಹೇಳಿದ್ರು. 10 ನಿಮಿಷಕ್ಕೆ ರೆಡಿ ಆಗೋಯ್ತು. ಯಾವ ರೀತಿ ಸುಚಿತ್ರಾ ಇದನ್ನ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಎಗ್ ಕರಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ ಹಾಕಿ ಅದು ಕಾದ ಬಳಿಕ ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ರುಬ್ಬಿಕೊಂಡ ತೆಂಗಿನಕಾಯಿ ಪೇಸ್ಟ್, ನೀರು, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿದು ಇದಕ್ಕೆ ಮೊಟ್ಟೆ ಒಡೆದು ಹಾಕಿ ಬೇಯಿಸಿದರೆ ಎಗ್ ಕರಿ ರೆಡಿ ಟು ಈಟ್. ಖಾರ ಇದೆ, ಖಾರ ಎಲ್ಲ ಬಿಸಿ ಚೆನ್ನಾಗಿದೆ. ಒಳ್ಳೆ ಕರಿಗಳು ಕೊಟ್ಟಿದ್ದೀರಾ, ಅದ್ಭುತವಾಗಿದೆ. ಮೊಟ್ಟೆ ಬೆಂದಿದೆ ನೋಡ್ತಾ ಇದ್ದೀನಿ, ಸಕ್ಕತ್ತಾಗಿ ಬೆಂದಿದೆ. ಅಷ್ಟು ಬೇಗ 10 ಮಿನಿಟ್ಸ್ ಅಲ್ಲಿ? ಹೌದು, ಅದ ಡೈರೆಕ್ಟ್ ಆಗಿ ಹಾಕ್ತೀವಲ್ಲ ನಾವು, ಓಪನ್ ಮಾಡಿ ಬೇಗ ಬೇಯುತ್ತೆ, ವಿತೌಟ್ ಶೆಲ್ ಅಲ್ಲ. ಓಕೆ ಸುಚಿತ್ರಾ, ತುಂಬಾ ಸಖತ್ತಾಗಿರೋದು ಮಾಡಿ ಕೊಟ್ಟಿದ್ದೀರಾ, ಅದ್ಭುತವಾಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಹೋ, ಈ ಗ್ರೇವಿನ ಎಲ್ಲೂ ಇಡಂಗಿಲ್ಲಪ್ಪ, ಸಖತ್ತಾಗಿದೆ ಗ್ರೇವಿ.
ಸ್ವಲ್ಪ ಬಿಸಿಯಾಗಿರೋ ಅನ್ನ ಪಕ್ಕದಲ್ಲಿ ಇಟ್ಕೊಂಡ್ರೆ ಇಷ್ಟು ಗ್ರೇವಿ 4 ಮೊಟ್ಟೆ ಒಬ್ಬರೇ ಖಾಲಿ ಮಾಡಲು ಸಂಶಯನೇ ಇಲ್ಲ. ತುಂಬಾ ಚೆನ್ನಾಗಿದೆ ಗ್ರೇವಿ, ಅದ್ಭುತವಾಗಿದೆ. ಏನು ಸಪ್ಪೆಯಾಗಲ್ಲ, ಏನಿಲ್ಲ, ಖಾರವಾಗಿ ರುಚಿಯಾಗಿ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಬರೀ ನೋಡ್ಕೊಂಡೆ ಕುತ್ಕೊಬಿಡಿ. ನೋಡ್ಕೊಂಡ ತಕ್ಷಣ ಮಾಡ್ಕೊಂಡಾದ್ಮೇಲೆ ತಿನ್ಕೊಳ್ಳಿ, ಅವಾಗಲೇ ಅದ್ರ ಮಜಾ ಬರೋದು. ನಮಸ್ಕಾರ. ಏನು ಮೇಡಮ್, ಏನು ಮಾಡ್ತಾ ಇದ್ರಿ ಇವತ್ತು? ಇವತ್ತು ಸಬ್ಬಕ್ಕಿ ಸಂಡಿಗೆ ಅಂತ ಹೇಳಿ. ಸಬ್ಬಕ್ಕಿ ಸಂಡಿಗೆ. ಓಕೆ, ಸಬ್ಬಕ್ಕಿ ಸಂಡಿಗೆ ಮಾಡಕ್ಕೆ ಏನೇನು ತಂದಿದ್ದೀರಾ? ಸಬ್ಬಕ್ಕಿ ಸಂಡಿಗೆ ಬೇಕಾಗುವ ಸಾಮಗ್ರಿಗಳು: ಸಬ್ಬಕ್ಕಿ, ಹಸಿರು ಮೆಣಸಿನಕಾಯಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಇಂಗು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಹಾ, ಇಷ್ಟಿದೆ ಏನು ಕೊಡಿ ಸರ್. ನಿಮಗೆ ಇವಾಗ? ಒಂದು ಬೌಲ್ ಕೊಡಿ. ಏನಕ್ಕೆ ಬೇಯಿಸ್ಕೋಬೇಕಾದ್ರೆ? ಹಾ, ಬೇಯಿಸ್ಕೋಬೇಕು. ಎಷ್ಟು ಬೇಯಿಸ್ಬೇಕು? ಸ್ವಲ್ಪ ಬೇಯಿಸಿದ್ರೆ ಸಾಕು. ನೀರು ಹಾಕ್ಬೇಕಾ? ನೀರು ಹಾಕಿ. ನೀರು ಹಾಕ್ಲಾ? ಸಾಕು. ಇದು ಸೀಮೆಕ್ಕಿನ ಹಿಂದಿನ ದಿವಸ ನೆನ್ಸಿಡ್ಬೇಕು. ಓಕೆ, ನೀರಲ್ಲಿ ನೆನ್ಸಿಡ್ಬೇಕಷ್ಟೇ. ಹಾ, ನೆನ್ಸಿಟ್ಟು ಆಮೇಲೆ ಬೇಯಿಸ್ಬೇಕಿದೆ. ಇದು ನೆನ್ಸ್ಕೊಂಡು ನೀವು ತಂದಿದ್ದೀರಾ? ಹಾ, ನೆನ್ಸ್ಕೊಂಡು. ಹೌದು. ಅಷ್ಟೇ ಅಲ್ವಾ? ವೆರಿ ಹೌದು. ಸಿಂಪಲ್. ಹಾ. ಬಿಡಿ. ಮಣಿ ತರ ಇರ್ತಲ್ಲ ಇದು, ಹಾ, ಹೌದು. ತಿನ್ನಕ್ಕೂ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪಿನ ಪ್ರಮಾಣ ಜಾಸ್ತಿ ಅನ್ಸುತ್ತೆ ಇದ್ರೊಳಗೆ. ಹೌದು, ಉಪ್ಪು ಅದಕ್ಕೆ ಕಡಿಮೆ ಕಡಿಮೆ ಅಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕಿದ್ರು ಉಪ್ಪು ಆಗ್ಬಿಡ್ತಿದ್ದು. ಇದು ಬೇಯಷ್ಟರಲ್ಲಿ ನಾವು ಒಂಚೂರು ಮಿಕ್ಸಿಗೆ ಹಾಕೊಳ್ಳಿ ಹಾಕೊಂಡ್ರೆ. ಮೇಡಮ್, ಹಾಕೊಳ್ಳಿ. ತೊಳಿ, ಅಲ್ಲೇ ಮಿಕ್ಸಿ ಜಾರ್ ಇದೆ. ಏನ್ ಮಿಕ್ಸಿ ಮಾಡ್ತೀರಾ? ಇದು ಮಕ್ಕಳಿಗೆಲ್ಲ ಹಸಿಮೆಣಸು ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಅವು ಖಾರ ಅಂತ ಹೇಳ್ತಾರೆ. ಹಾಗಾಗಿ ಮೆಣಸಿನಕಾಯಿ ಅಂತ ತಿನ್ನೋದೇ ಬಿಟ್ಬಿಡ್ತಾರೆ. ಹಾಗಾಗಿ ಹಸಿಮೆಣಸಿನಕಾಯಿನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ. ಆಮೇಲೆ ಆಮೇಲೆ ಕ್ಯಾರೆಟ್ ಅಂದ್ರೆ ಇದು ಕಲರಿಗೋಸ್ಕರ. ಓಕೆ, ಹಾಕಿ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಆಮೇಲೆ ಸ್ವಲ್ಪ ಇಂಗು. ಓಕೆ, ಇದನ್ನು ಮಿಕ್ಸಿಗೆ ಹಾಕೋಬೇಕು ಆಮೇಲೆ? ಇಲ್ಲ ಅದನ್ನ ಇದು ಮಿಕ್ಸಿಗೆ ಹಾಕಿಲ್ಲ. ಅದು ಹಿಂಗ ಹಾಕೊಂಡ್ರಿ, ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀರಾ? ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ. ಇದನ್ನ ಮಿಕ್ಸಿ ಮಾಡ್ಕೊಳ್ತೀನಿ. ಮಾಡಿ. ಇದು ಗಟ್ಟಿಗೆ ಆಗ್ಬೇಕಾ? ಹಾ, ಹೌದು. ಚೆನ್ನಾಗಿ ಬೇಯಬೇಕು. ಅದು ಬೇಯುತ್ತೆ ಬೇಗ, ನೆನ್ಸಿರೋದ್ರಿಂದ ಬೇಗ ಬೇಯುತ್ತೆ. ಓಕೆ. ಆಯ್ತಾ? ಆಗಿದೆ. ಇದಕ್ಕೆ ಹಾಕ್ತೀರಾ? ಹಾ, ಅದಕ್ಕೆ ಹಾಕ್ಬೇಡ. ಇದ್ರ ಸ್ಪೂನಲ್ಲಿ ಬಿಡ್ಬೋದಲ್ಲ ಇದನ್ನ? ಹಾ, ಸ್ಪೂನಲ್ಲೇ ಬಿಡೋದು. ಎಸ್. ಇದು ಸ್ವಲ್ಪ ಕಲರ್ಫುಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಹಾಕಿದ್ದೀರಾ? ಕ್ಯಾರೆಟ್ ಹಾಕಿದ್ದೀನಿ. ಬಟ್ ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಜಾಸ್ತಿ ದಿನ ಉಳಿಸ್ಕೋಬೋದ ಇದನ್ನ? ಅಲ್ಲ, ಕ್ಯಾರೆಟ್ ಜಾಸ್ತಿ ದಿವಸ ಇರಲ್ಲ. ಕ್ಯಾರೆಟ್ ಬೇಡ ಅಂತಂದ್ರೆ ಅರಿಶಿಣ ಹಾಕ್ಬೋದು, ಮನೆಯಲ್ಲೇ ಇರುವಂತ ಅರಿಶಿಣ ಹಾಕ್ಬೋದು, ಕೇಸರಿ ಹಾಕ್ಬೋದು. ಓಕೆ. ಬಗ್ಗೆ ಅವ್ರೆ, ಬಿಡಿ ನೋಡೋಣ ಹೆಂಗ್ ಬಿಡ್ತೀರಾ. ಸರಿಯಾಗಿ ಹದವಾಗಿದೆ ಅಲ್ಲ ಇದು? ಹಾ, ಇದು ಸರಿ ಇದೆ. ಓಕೆ. ಇದು ಎಸ್, ಮೊದಲೇ ನೆನ್ಸಿಟ್ಟಿರೋದ್ರಿಂದ ಚೆನ್ನಾಗಿ ಬರುತ್ತೆ. ಓಕೆ, ವೆರಿ ಗುಡ್. ಬಿಡಿ. ನಮ್ಗೆ ತಿನ್ಬೇಕಂದ್ರೆ ಖುಷಿ. ಮಣಿ ತರ ಇರ್ತಲ್ಲ ಅಂತ ಚೆನ್ನಾಗಿರುತ್ತೆ. ಹೌದು, ಇದ್ರಲ್ಲೇ ಬೇರೆ ಡಿಸೈನ್ಗಳನ್ನು ಮಾಡ್ಬೋದು. ಗುಲಾಬಿ ಹೂವು ಮಾಡ್ಬೋದು. ಸ್ವಲ್ಪ ಪೇಷನ್ಸ್ ಬೇಕಷ್ಟೇನೆ ಇವನ್ನೆಲ್ಲ ಮಾಡೋದಕ್ಕೆ. ಓಕೆ, ಇದು ಎಷ್ಟು ದಿನ ಒಣಗಿಸ್ಬೇಕು? 2 ಬಿಸಿಲ? ಇದು ಎರಡು ಬಿಸಿಲೇ ಒಣಗಬೇಕು. ಓಕೆ, ಇವತ್ತು ಮತ್ತೆ ನಾಳೆ 2 ದಿನ ಒಣಗಿಸಿದ್ರೆ ರೆಡಿ ಆಗುತ್ತೆ. ಇದನ್ನೇ ಮಾಡಿ ಇಟ್ಕೊಂಡಿದ್ದೀರಾ ನೀವು? ಹೌದು, ಇದನ್ನೇ ಮಾಡಿ. ತೋರಿಸಿ. ಇದೀಗ ಒಣಗಿರೋದು ನಾನು ಮಾಡಿ ತಗೊಂಡ್ಬಂದಿದ್ದೀನಿ ಊರಿಂದ. ನಿಮ್ಮಲ್ಲಿ ಇದೇ ತರ ಮಾಡೋದಾ ನೀವು? ಹಾ, ಹೌದು. ಈಗ ಕರೆದಿರೋ ಸಂಡಿಗೆ, ಸೀಮೆ ಅಕ್ಕಿ ಸಂಡಿಗೆ ನಿಮಗೋಸ್ಕರ ಹೇಗಿದೆ ಹೇಳಿ. ಖಂಡಿತ ಭಾಗ್ಯ ಅವರು ಸೀಮೆ ಅಕ್ಕಿ ಸಂಡಿಗೆ ಅಥವಾ ಸಬ್ಬಕ್ಕಿ ಸಂಡಿಗೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ರೆಡಿ ಮಾಡೋದು ತೋರಿಸಿದ್ದಾರೆ. ರೆಡಿ ಮಾಡಿ ಒಣಗಿಸಿ ಕರೆದು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಯಾವ ರೀತಿ ಈ ಸಬ್ಬಕ್ಕಿ ಸಂಡಿಗೆನ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಸಬ್ಬಕ್ಕಿ ಸಂಡಿಗೆ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಹಸಿರು ಮೆಣಸಿನಕಾಯಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಇಂಗು, ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ನೀರು, ನೆನೆಸಿದ ಸಬ್ಬಕ್ಕಿ ಹಾಕಿ ಬೇಯಿಸಿ. ನಂತರ ರುಬ್ಬಿಕೊಂಡ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿ ಬಿಳಿ ಪಂಚಿಯ ಮೇಲೆ ಸಂಡಿಗೆಯಂತೆ ಹಾಕಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ. ನಂತರ ಇದನ್ನು ಕಾದ ಎಣ್ಣೆಯಲ್ಲಿ ಕರಿದರೆ ಸಬ್ಬಕ್ಕಿ ಸಂಡಿಗೆ ತಿನ್ನಲು ರೆಡಿ. ನೀರು ನೆನಪು ಇನ್ನೇನೇ ಇದೆ. ಓಕೆ, ನಮ್ಮ ಕಾರ್ಯಕ್ರಮ ನೀವು ವೈವಿಧ್ಯಮಯ ಸಂಡಿಗೆಗಳನ್ನ ತೋರಿಸ್ತಾ ಇದ್ದೀರಾ. ಇನ್ನೂ ಹೊಸ ಸಂಡಿಗೆಗಳು ತೋರಿಸ್ಬೇಕಾಗತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಭಾಗ್ಯ ನಂಜುಂಡ ಸ್ವಾಮಿ ಅವರು ಒಳ್ಳೊಳ್ಳೆ ಸಂಡಿಗೆಗಳನ್ನ ತೋರಿಸ್ತಾ ಇದ್ದಾರೆ. ಇವತ್ತಾಗಲೇ ಕೆಂಪು ಕಲರ್ ಸಂಡಿಗೆ ಅನ್ಕೋಬೇಡಿ,
ಇದಕ್ಕೆ ಸ್ವಲ್ಪ ಕಲರ್ ಬರಲಿ, ಬಿಳಿ ಕಲರೇ ಬೇಡ ಅಂತೇಳಿ ಸ್ವಲ್ಪ ಕ್ಯಾರೆಟನ್ನು ಹಾಕಿದ್ದಾರೆ, ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹಾಕಿ ಒಣಗಿಸಿ ತಂದಿರೋವಂಥ ಸಂಡಿಗೆ ಚೆನ್ನಾಗಿರುತ್ತೆ. ನಾವು ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ನಮ್ಮ ಟೇಸ್ಟು ಹಸಿರು ಕಲರ್ ಬೇಕಂದರೆ ಸ್ವಲ್ಪ ಪಾಲಕ್ ಹಾಕ್ಕೊಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ರೆಡ್ ಕಲರ್ ಬೇಕಂದರೆ, ಅರ್ಶಿನ ಕಲರ್ ಬೇಕಂದರೆ ಎಲ್ಲ ಕಲರು ನೀವೇ ಮಾಡ್ಕೋಬೋದು. ಎಲ್ಲ ಕಲರು ಸಹ ತರಕಾರಿಗಳಲ್ಲೇ ಸಿಗುತ್ತೆ. ಈ ಕಲರ್ ಹಾಕ್ಕೊಂಡು ಸುಮಾರು ಒಂದೂವರೆ ತಿಂಗಳು ಈ ಥರ ಹಾಕಿದ್ದನ್ನ ಇಟ್ಕೋಬೋದು. ಅಷ್ಟರೊಳಗೆ ಸಂಡಿಗೆ ಖಾಲಿ ಆಗುತ್ತೆ. ಇದು ತಿನ್ನೋಕ್ಕೆ ಅಭ್ಯಾಸ ಮಾಡ್ಕೋಬೇಕಷ್ಟೇ. ಬೇರೆದೆಲ್ಲ ತಿನ್ನೋದು ಬಿಟ್ಟು ಇದೊಂದು ತಿನ್ನೋದು ಅಭ್ಯಾಸ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಇದನ್ನೇ ನಿಮ್ಗೆ ಅಭ್ಯಾಸ ಆಗ್ಬಿಡುತ್ತೆ.